ನಮಸ್ಕಾರ. ಅಮೃತ ಬಿಂದು ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಅನೇಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗುರೂಜಿಯವರು ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಿಗೆ ಭೇಟಿಯನ್ನ ಕೊಡ್ತಾ ಇರ್ತಾರೆ ವೀಕ್ಷಕರೇ ಆಗಾಗ್ಗೆ. ಹಾಗೆ ಈ ವಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಗದಗ ಜಿಲ್ಲೆಗೆ. ಹೌದು ವೀಕ್ಷಕರೇ, ಗದಗ ಜಿಲ್ಲೆಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮವೊಂದು ನಡೆಯಿತು. ಜೊತೆಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆನಂದ ಗುರೂಜಿಯವರ ಭಕ್ತವೃಂದ ಅನ್ನೋದು ವಿಶೇಷ ಅಂತಾನೆ ಹೇಳ್ಬೋದು. ಇಲ್ಲಿ ಸಕಲ ಸಂಕಷ್ಟ ನಿವಾರಣೆಗೆ ಅಂತಾನೆ ವಿಶೇಷ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆನಂದ ಗುರೂಜಿಯವರು ಕೂಡ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಹಾಗೆ ವೀಕ್ಷಕರೇ, ಈ ಒಂದು ಭಾಗಕ್ಕೆ ಪ್ರಯಾಣವನ್ನ ಬೆಳೆಸುವಂತ ಸಂದರ್ಭದಲ್ಲಿ ಇದೇ ಜಿಲ್ಲೆಯ ಮುಳಗುಂದಕ್ಕೆ ಗುರೂಜಿಯವರು ಭೇಟಿ ಕೊಟ್ಟಿದ್ರು. ಇಲ್ಲಿ ಭೇಟಿ ಕೊಡೋಕೆ ಒಂದು ವಿಶೇಷವಾದಂತ ಕಾರಣ ಕೂಡ ಆಯಿತು. ಆ ಕಾರಣ ಅಂತಂದ್ರೆ ಮುಳಗುಂದ ಗುರೂಜಿಯವರ ತವರೂರು, ಜೊತೆಗೆ ಅವರ ತಂದೆಯವರ ಊರು ಕೂಡ ಆಗಿತ್ತು. ಆ ಭಾಗಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಗುರೂಜಿಯವರು ಅಲ್ಲಿರುವಂತ ಪಾಂಡುರಂಗ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಪಾಂಡುರಂಗನಿಗೆ ಅಭಿಷೇಕವನ್ನ ಕೂಡ ನೆರವೇರಿಸಿದ್ರು, ಹಾಗೆ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಬನ್ನಿ ವೀಕ್ಷಕರೇ, ಈ ಎಲ್ಲಾ ದೃಶ್ಯಗಳನ್ನ ನಾವು ಕೂಡ ನೋಡ್ಕೊಂಡು ಬರೋಣ. प्रदायिनी श्रीमद्वेंकटनाथायां श्रीनिवासाय मंगलम. श्री लक्ष्मी वेंकटेश्वर स्वामिनी नमः. ओम निरंजनाय विद्महे निराभासाय धीमहि तन्न ಶ್ರೀನಿವಾಸ ಪ್ರಚೋದಯಾತ್. ತಾವು ನೋಡ್ತಾ ಇರತಕ್ಕಂಥ ಈ ಒಂದು ಸಾನ್ನಿಧ್ಯ ಇದು ಪಾಂಡುರಂಗನ. ಗದಗ ಜಿಲ್ಲೆಯ ಮುಳಗುಂದ ಗ್ರಾಮದಲ್ಲಿ ನಾವಿದ್ದೇವೆ. ಮುಳಗುಂದಂದಾಗ ತಮ್ಮೆಲ್ಲರಿಗೂ ಸಹಿತ ಒಮ್ಮೆ ಆಲೋಚನೆ ಆಗಬಹುದು, ಆನಂದ್ ಗುರೂಜಿಯವರು ಮುಳಗುಂದಿಗೆ ಹೊರಟಿರ್ತಕ್ಕಂಥ ಕಾರಣ ಇದು ನನ್ನ ತವರ ಮನೆ. ಸಾಕಷ್ಟು ಕಡೆ ನಾನು ಹೊರಡ್ತಾ ಇರ್ತೇನೆ, ಸಾಕಷ್ಟು ದೇವಾಲಯಗಳಿಗೆ ದರ್ಶನಕ್ಕೂ ಹೊರಟಿದ್ದೇವೆ. ಅಲ್ಲಿನ ಪ್ರೀತಿ ವಿಶ್ವಾಸ ಆ ವಾತ್ಸಲ್ಯ ತೋರಿಸಿದಾಗ ಅದು ನನ್ನ ತವರ ಮನೆ ಅಂತ ಹೇಳಿದ್ದೇನೆ ಸಹಿತ. ಆದರೆ ನಿಜಕ್ಕೂ ಇದೇ ನನ್ನ ತವರ ಮನೆ. ನಮ್ಮ ತಾತ ಅವರು ಹುಟ್ಟಿದಂಥ ಸ್ಥಳ, ನಮ್ಮ ತಂದೆ ಹುಟ್ಟಿದಂಥ ಸ್ಥಳ. ಇವತ್ತಿಗೂ ಸಹಿತ ನಮ್ಮ ತಾತ ನಮ್ಮ ತಂದೆ ಓಡಾಡದಂಥ, ಅವರು ವಾಸವಾಗಿದ್ದಂಥ, ನಮ್ಮ ತಂದೆ ಹುಟ್ಟಿದಂಥ ಮನೆ ಇವತ್ತಿಗೂ ಇದೆ. ಈ ಪ್ರಾಂತ್ಯದಲ್ಲಿ ಅಷ್ಟೇ ವಿಶೇಷಗಳು ಇದೆ ಅಂತ ಹೇಳ್ಬೋದು. ಆ ವಿಶೇಷಗಳಲ್ಲಿ ಒಂದಾದಂಥ ಶ್ರೀ ಪಾಂಡುರಂಗನ ಸಾನ್ನಿಧ್ಯ ಈಗ ನಾವಿರ್ತಕ್ಕಂಥದ್ದು. ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಪಾಂಡುರಂಗನ ಸಾನ್ನಿಧ್ಯ ಅಷ್ಟು ಪುಟ್ಟಾದಂತಹ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ ಹಿಂದೆ ಬಾವಿಯಲ್ಲಿದ್ದದ್ದು. ಈ ಪ್ರಾಂತ್ಯ ದೇವಾಲಯ ಸಿದ್ಧತೆ ಆಯಿತು. ಸ್ವಾಮಿನ ಒಳಗಡೆ ಗರ್ಭಗುಡಿಯಲ್ಲಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು, ಅದು ಶ್ರೀನಿವಾಸನ ಮೂರ್ತಿ ಆಗಿರಬೇಕು, ಮಹಾವಿಷ್ಣುವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾತ್ರ ಇತ್ತು. ಸಂಕಲ್ಪ ಇದ್ದಂತಹ ಕ್ಷಣ ಆಗ ಓರ್ವ ವ್ಯಕ್ತಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಾನು ಈ ದೇವಾಲಯದ ಪ್ರಾಂತ್ಯದಲ್ಲಿರ್ತಕ್ಕಂತಹ ಬಾವಿಯಲ್ಲೇ ನಾನಿದ್ದೇನೆ, ನನ್ನನ್ನು ಹೊರತೆಗೆದು ಇಲ್ಲಿ ಪ್ರತಿಷ್ಠಾಪಿಸಿ ಅನ್ನೋ ಒಂದು ಮಾತು ಸ್ವಪ್ನದಲ್ಲಿ ಕಂಡು ಸ್ವಾಮಿ ಹೇಳಿದಂಥದ್ದು. ಸತ್ಯವೋ ಅಸತ್ಯವೋ ಸ್ವಪ್ನದಲ್ಲಿ ಕಂಡದ್ದು. ಅದಾದ ನಂತರ ಊರಿನ ಪ್ರಮುಖರೆಲ್ಲರೂ ಸೇರಿ ನಡೆದಂತಹ ವೃತ್ತಾಂತವನ್ನು
ಊರಿನ ಸಭಿಕರನ್ನೆಲ್ಲರನ್ನು ಕರೆದು ಈ ಒಂದು ನಡೆದಂತಹ ಆ ಸ್ವಪ್ನದಲ್ಲಿ ಕಂಡಂತಹದ್ದನ್ನ ಸತ್ಯವಾಕ್ಯವಾಗಿ ತಿಳಿಸಿದರು. ಆಗ ದೇವಾಲಯ ಸಿದ್ಧತೆ ಆಯಿತು. ದೇವಾಲಯದ ಮಧ್ಯಭಾಗದಲ್ಲಿರ್ತಕ್ಕಂತಹ ಬಾವಿನೂ ಬಂದು ನೋಡಿದ್ರು. ಸಾಕಷ್ಟು ಆಳವಾಗಿರ್ತಕ್ಕಂಥ ಬಾವಿ, ನೀರಿನ ಅಭಾವ. ಈ ಭಾಗದಲ್ಲಿ ಮಳೆಯಾಗಲಿ ಅಥವಾ ನೀರಿಗಾಗಲಿ ಮೊದಲಿಂದಲೂ ಅಭಾವವೇ. ಆದರೂ ಸಹಿತ ಒಂದು ವಿಶೇಷತೆ, ಬಾವಿಯಲ್ಲಿ ಒಂದಿಬ್ಬರು ಯುವಕರು ಇಳಿದು ಒಳಭಾಗದಲ್ಲಿ ಸ್ವಪ್ನದಲ್ಲಿ ಕಂಡದ್ದು ಸತ್ಯವಾ ಅಂತಕ್ಕಂತಹ ಒಂದು ಪರೀಕ್ಷೆಯನ್ನು ನಡೆಸೇ ಬಿಟ್ರು. ಆ ನಡೆಸಿದ ಮರುಕ್ಷಣವೇ ಬಾವಿಯಲ್ಲಿ ಸುಂದರವಾದಂತಹ ಒಂದು ಪೆಟ್ಟಿಗೆ ಕಾಣ್ತು. ಆ ಪೆಟ್ಟಿಗೆಯಲ್ಲಿ ಸುಂದರವಾದಂತಹ ಪಾಂಡುರಂಗನ ಮೂರ್ತಿ. ಆ ಸುಂದರವಾದಂತಹ ಮೂರ್ತಿ ಪಾಂಡುರಂಗನ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಸಾಲಿಗ್ರಾಮ ಮೂರ್ತಿ. ಪಾಂಡುರಂಗ ಬಾವಿಯಲ್ಲಿ ಸಿಕ್ಕಂತಹ ಮೂರ್ತಿ. ಇದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಈ ಗ್ರಾಮದ ಗ್ರಾಮಸ್ಥರು ನಿರಂತರವಾದಂತಹ ಅನುಷ್ಠಾನಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತಿಗೂ ಈ ಗರ್ಭಗುಡಿಯ ಒಳಭಾಗದಲ್ಲಿ ಕಾಲಿಡಬೇಕಾದರೆ ಮಡಿ ಆಚಾರವಿಲ್ಲದಿರ ಒಳಗೆ ಪಾದವನ್ನೂ ಇಡುವುದಿಲ್ಲ. ಅಂತಹ ಶಕ್ತಿ, ಅಂತಹ ಅನುಷ್ಠಾನಗಳನ್ನು ಪ್ರತಿನಿತ್ಯ ಅನುಷ್ಠಾನವನ್ನು ಮಾಡ್ತಾ ದ್ವಿಕಾಲ ಅನುಷ್ಠಾನ ಇಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲದಿರ ಮುಂದಿರ್ತಕ್ಕಂಥ ಬಾವಿ, ಆ ಬಾವಿಯಲ್ಲಿ ಆಗ ಯಾವಾಗ ವಿಗ್ರಹವನ್ನು ಮೇಲೆ ತೆಗೆದ್ರು ಅದಾದ ಸ್ವಲ್ಪ ದಿನದಲ್ಲೇ ನೀರಿನ ಅಭಾವ ಆಯಿತು. ಪುನಃ ಇಲ್ಲಿಗೆ ಸಾಕಷ್ಟು ಜನ ಯತಿಗಳು ಬಂದು ಅನುಷ್ಠಾನಗಳನ್ನು ಜಪಗಳನ್ನು ನಡೆಸ್ತಾ ಇದ್ದಂತಹ ಕಾಲವೂ ಹೌದು. ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥವರು ಯತಿಗಳು. ಅಂತಹ ಯತಿಗಳು ತಮ್ಮ ವಿಶೇಷವಾಗಿರ್ತಕ್ಕಂತಹ ದಿವ್ಯ ದೃಷ್ಟಿಯಿಂದ ಈ ಒಂದು ಬಾವಿಯಲ್ಲಿ ಜಲ ಬರುತ್ತೆ, ಯಥೇಚ್ಛವಾದಂತಹ ಜಲವಿರುತ್ತೆ. ವರ್ಷದ 365 ದಿವಸ ಯುಗ ಕಳೆದರೂ ಜಲ ಇಲ್ಲಿ ಬತ್ತದಿರತಕ್ಕಂಥದ್ದು, ಸದಾಕಾಲ ನೀರಿನಿಂದ ನಿಂತಿರ್ತಕ್ಕಂತಹ ಒಂದು ಬಾವಿ ಇದಾಗತ್ತೆ ಅಂತೇಳಿ ಅಂದುಕೊಟ್ಟಂತಹ ಮಾತು ಇಂದಿನವರೆಗೂ ಸದಾಕಾಲ ಜಲವಿದೆ. ಊರಿನ ಸುತ್ತಮುತ್ತ ಇರತಕ್ಕಂತಹ ಎಲ್ಲಾ ಬಾವಿ, ಎಲ್ಲಾ ಬೋರುಗಳಲ್ಲೂ ನೋಡಿದ್ರು ಸಹಿತ ಈ ಒಂದು ಸ್ಥಳದಲ್ಲಿ ಎಷ್ಟೇ ನೀರು ತೆಗೆದ್ರೂ ನೀರು ಪುನಃ ಬಂದು ಸೇರುತ್ತೆ. ಎಂತಹ ಬಿಸಿಲಿನ ಕಾಲದಲ್ಲೂ ವರ್ಷದ 365 ದಿವಸ ಜಲ ನಿಂತು ಈ ಭಾಗದ ಸುತ್ತಮುತ್ತ ಎಲ್ಲರಿಗೂ ಸಹಿತ ನೀರನ್ನು ಉಣಿಸ್ತಕ್ಕಂತಹ, ನೀರು ಕೊಡ್ತಕ್ಕಂಥ ಒಂದು ವಿಶೇಷವಾದಂತಹ ಪಾಂಡುರಂಗನ ಆಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಬಾವಿ ಬಹಳ ವಿಶೇಷವಾಗಿದೆ. ಇಂತಹ ಪವಾಡಗಳನ್ನು ಸೃಷ್ಟಿಸ್ತಕ್ಕಂಥ ಈ ಮುಳುಗುಂದು ಕ್ಷೇತ್ರ, ಈ ಕ್ಷೇತ್ರದಲ್ಲಿ ನಮ್ಮ ತಾತ ಅವರು, ನಮ್ಮ ತಂದೆಯವರು, ನಮ್ಮ ತಾತ ಅವರು ಇದೇ ಸ್ಥಳದಲ್ಲಿದ್ದು ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿದ್ದು. ಅವ್ರ ಮಗ ಹನುಮಂತರಾವ್, ನಮ್ಮ ತಾತ ಕೃಷ್ಣೋಜಿರಾವ್, ಅವ್ರ ಮಗ ಹನುಮಂತರಾವ್. ಅವರ ಮಗನಾಗಿ ಹುಟ್ಟುವಂತಹ ಭಾಗ್ಯ ನಂದಾಗಿ ಇದೇ ಪ್ರಪ್ರಥಮ ಬಾರಿಗೆ ನಾನು ಮುಳುಗುಂದಿಗೆ ಬಂದಿದ್ದೇನೆ. ನಮ್ಮ ತಾತ, ನಮ್ಮ ತಂದೆಯವರಿದ್ದಂತಹ ಮನೆಯನ್ನು ನೋಡಿದ್ದೇನೆ. ಇವತ್ತು ನಮ್ಮೊಂದಿಗೆ ಅವರಿಲ್ಲ, ಆದರೆ ಅವರ ಆಶೀರ್ವಾದ ಸದಾ ನನಗಿದೆ. ಅವರ ಆಶೀರ್ವಾದ ನನಗಿರೋ ತನಕ ನನ್ನ ಅಭಿಮಾನಿ ದೇವರುಗಳು ನಿಮ್ಮ ಮುಂದೆ ನಾನಿರ್ತೇನೆ. ಈ ವಿದ್ವತ್ತನ್ನು ಸದಾಕಾಲ ನಿಮ್ಮೆಲ್ಲರಿಗಾಗಿ ವಿನಿಯೋಗಿಸ್ತೇನೆ. ದರ್ಪಣಾಂಜನ, ಚಕ್ಷುರ್ಮತಿ, ಸ್ವರಜ್ಯೋತಿಷ್ಯ, ಇವತ್ತು ಯಾವುದೇ ಒಂದು ವಿದ್ವತ್ತಿನಿಂದ ನಿಮ್ಮ ಮುಂದೆ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಾತ ಅವರು, ನಮ್ಮ ತಂದೆಯವರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ, ಜೊತೆಗೆ ಈ ಕ್ಷೇತ್ರದ ಪಾಂಡುರಂಗನ ಆಶೀರ್ವಾದ. ಬನ್ನಿ, ಸ್ವಾಮಿಗೆ ನಡೀತಕ್ಕಂತಹ ಅನುಷ್ಠಾನ ಒಂದು ಮಂಗಳಾರತಿ. ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ ಲಾಲಿ ಗೋಪೀನಾಥ ಲಕ್ಷ್ಮೀ ಸಮೇತ ಲಾಲಿ ಶ್ರೀ ಹಯವದನ ಲಾಲಿ ರಂಗ ವಿಠಲ ಲಾಲಿ ಗೋಪೀನಾಥ ಲಕ್ಷ್ಮೀ ಸಮೇತ ಲಾಲಿ
ಬಹುರಜ್ಜೆವಂತ ಮನೆ ವಾರ್ತೆ ಯಾರು ಮಾಡುವರು ಶ್ರೀಕಾಂತ ಮನೆಯೊಳಗೆ ಇರನೀತ ಬಹುರಜ್ಜೆವಂತ ಮನೆ ವಾರ್ತೆ ಯಾರು ಮಾಡುವರು ಶ್ರೀಕಾಂತ. ಮತ್ತೊಮ್ಮೆ ಗದಗ ಜಿಲ್ಲೆಗೆ ನಾವೀಗ ಭೇಟಿ ಕೊಡೋಣ. ಅಲ್ಲಿ ನಡೀತಾ ಇದೆ ಸಕಲ ಸಂಕಷ್ಟ ನಿವಾರಣೆಗಾಗಿ ಅಂತಾನೆ ವಿಶೇಷವಾದಂತ ಶ್ರೀ ಮಹಾಲಕ್ಷ್ಮಿ ಪೂಜೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆನಂದ ಗುರುಜಿಯವರ ಭಕ್ತವೃಂದ ಅನ್ನುವಂಥದ್ದು ಒಂದು ವಿಶೇಷತೆ. ಈ ಕಾರ್ಯಕ್ರಮಕ್ಕೆ ಗುರುಜಿಯವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಗುರುಜಿಯವರಿಗೆ ಅದ್ಭುತವಾದಂತ ಸ್ವಾಗತವನ್ನ ಕೋರಲಾಯಿತು. ಕಾರ್ಯಕ್ರಮ ನಡೆಯುವಂತ ಜಾಗಕ್ಕೆ ಅದ್ಭುತವಾದ ಅದ್ಧೂರಿಯಾದಂತ ಮೆರವಣಿಗೆ ಮೂಲಕ ಗುರುಜಿಯವರನ್ನ ಕರೆದುಕೊಂಡು ಬರಲಾಗಿತ್ತು. ವೀರನಾರಾಯಣ ದೇವಸ್ಥಾನದಿಂದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದವರೆಗೆ ಸಕಲ ವಾದ್ಯ ವೈಭವದೊಂದಿಗೆ ಹಾಗೆ ಮುತ್ತೈದರಿಂದ ಕುಂಭಮೇಳ ಮೆರವಣಿಗೆಯೊಂದಿಗೆ ಗುರುಜಿಯವರಿಗೆ ಸ್ವಾಗತವನ್ನ ಕೋರಲಾಯಿತು. ಬನ್ನಿ ಆ ಮೆರವಣಿಗೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ.
ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ. ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಭವಿಷ್ಯ ಹೇಳೋದ್ರಲ್ಲೂ ಒಂದು ದಿವ್ಯ ಶಕ್ತಿ ಐತಿ. ಕರ್ನಾಟಕ ಒಬ್ಬರ ಅಂತಂದ್ರೆ ಆನಂದ ಗುರೂಜಿಯವರು. ಕರ್ನಾಟಕದ ಎಷ್ಟು ಜನರ ಮನಸ್ಸು ಗೆದ್ದಾರಂತಂದ್ರೆ ಅಕೌಂಟ್ಲೆಸ್ ಅಂತ ಮಹಾ ಆನಂದ ಗುರು ನೋಡೋದ್ರಿಂದ ಒಂದು ದೊಡ್ಡ ಒಂದು ಸಮಾಧಾನ ಆಕೈತಿ. ಆಮ್ಯಾಗ ಸಾಧಾರಣ ಭಾಳ ಮಂದಿ ಹೆಣ್ಮಕ್ಳು ಒಂದು 190% ಅವ್ರ ವ್ರತ ಜಪ ತಪ ಮಾಡಿ ಸಾಧನೆ ಇದ್ರೆ. ಇವತ್ತು ನನಗೆ ವಿಶೇಷ ರವಿವಾರ ಪುಷ್ಯ ನಕ್ಷತ್ರ. ಇವತ್ತು ಆನಂದ ಗುರೂಜಿಯವ್ರು ನೋಡಿ ಆ ಒಂದು ಸಂತೋಷ ಅಲ್ದ ಮತ್ತು ತಮ್ಮ ಭಾಗದ ಒಂದು ಪರಮಾತ್ಮ ಬೆಟ್ಟದಂಗಂತ ಅನಿಸ್ತೈತಿ. ಒಳ್ಳೆಯದಾಗಲಿ. ಶ್ರೀ 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 ಆನಂದ್ ಗುರೂಜಿಯವರ ಪಾದಕ್ಕೆ ನಮಸ್ಕರಿಸಿ, ಇವತ್ತು ನಮ್ಮ ಗದಗಿನ ಹಬ್ಬ ಅಂದ್ರೆ ತಪ್ಪಾಗಲಾರ. ಯಾಕಂದ್ರೆ ನಮ್ಮಂಥ ನೊಂದ್ಕೊಂಡಂಥ ನೂರಾರು ಜನರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಸಾಕ್ಷಾತ್ ದರಗಿಳಿದ ಬಂದ ಗುರು ಅನ್ನುವಂಥ ಮಟ್ಟಕ್ಕೆ ಅವರು ನಮ್ಮ ಆನಂದ್ ಗುರೂಜಿಯವರು ನಮ್ಮಂಥವ್ರನ್ನ ಕಾಪಾಡಕತ್ತಾರ. ಅವರ ಪಾದ ಕಮಲಕ್ಕೆ ನಮಸ್ಕಾರ ಮಾಡಿ ನಮ್ಮ ಗದಗಿನ ಜನತೆಗೆ ಎಲ್ಲರಿಗೆ ಇಲ್ಲಿ ಯಾರ್ಯಾರು ಬಂದಾರ ಎಲ್ಲರಿಗೆ ಅವ್ರ ಆಶೀರ್ವಾದ ಇರಲಿ ಅಂತೇಳಿ ನಮ್ಮ ಕುಂದುಕೊರತೆಗಳನ್ನು ಅರಿತು ಅವರು ದೂರಿಂದನೇ ನಾವು ಆಶೀರ್ವಾದ ಮಾಡುವಂಥ ಅವ್ರಿಗೆ ಜ್ಞಾನ ಉಳ್ಳವ್ರು ಅದಾರ, ಮಹಾ ಪಂಡಿತರು ಅದಾರ. ನಮಗೆ 18 ವರ್ಷದಿಂದ ಮನಿ ಇಲ್ಲ ಅನ್ನುವಂಥ ಒಂದು ಕೊರಗು. ಅವರ ಆಶೀರ್ವಾದದಿಂದ ನನಗೊಂದು ಮನಿ ಆಗಲಿ ಅಂತೇಳಿ ನಾನು ಬೇಡ್ಕೊಂಡು ಈರಣ್ಣ ಎಸ್ ಪುರವಂತರ್. ಈ ಎಲ್ಲ ಕಾರ್ಯಗಳಲ್ಲೂ ನಾವು ಆನಂದ್ ಗುರೂಜಿಯನ್ನು ಕಾಣ್ತಾ ಇದ್ದೇವೆ. ಡೈಲಿ ಅವ್ರ ಪ್ರೋಗ್ರಾಮ್ GTVಯಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ಮುಂದೂ ಹಾಗೆ ಚೆನ್ನಾಗಿ ಬರಬೇಕು. ಅವರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿದ್ದಾರೆ. ಇವತ್ತು ನಮ್ಮ ಪುಣ್ಯ, ಇವತ್ತು ಗದಗಿನ ಜಿಲ್ಲೆಯೊಳಗೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಅವರ ಆಶೀರ್ವಾದ ತಗೊಂಡು ಅವ್ರ ಪುಣ್ಯದಿಂದ ನಾವೆಲ್ಲರೂ ಪುನೀತರಾಗೋಣ. ನಾವು ನಿಮ್ಮನ್ನ ಇವರ ಕರ್ತ್ಕೊಂಡು ಹೋಗಿದ್ದೀವಿ ಗದಗ ಜಿಲ್ಲೆಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನಕ್ಕೆ. ಅಲ್ಲಿ ನಡೀತಾ ಇದೆ ಸಕಲ ಸಂಕಷ್ಟ ನಿವಾರಣೆಗೆ ಅಂತ ವಿಶೇಷ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಪೂಜೆಯ ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತೀವಿ ವೀಕ್ಷಕರೇ. ಆದ್ರೆ ಅದಕ್ಕೂ ಮೊದಲು ಆ ಭಾಗಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಗುರುಜಿ ಅಲ್ಲಿ ಸೇರಿದಂತ ಅಪಾರ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು.
ಜೊತೆಗೆ ಅಲ್ಲಿದ್ದಂಥ ಭಕ್ತರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ರು. ಹಾಗೆ ಗದಗ ಜಿಲ್ಲೆಗೂ ತಮಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಕೂಡ ಗುರುಜಿ ಭಕ್ತರಿಗೆ ತಿಳಿಸ್ಕೊಟ್ರು. ಬನ್ನಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮೊದಲನೇದಾಗಿ ನನ್ನ ಸ್ವಂತ ಮನೆಗೆ ಬಂದಷ್ಟು ಸಂತೋಷ ನನಗಾಗ್ತಾ ಇದೆ. ಇಲ್ಲಿಂದ ತುಂಬ ಸಮೀಪದಲ್ಲಿರ್ತಕ್ಕಂಥ ಮುಳುಗುಂದಲ್ಲಿ ನಮ್ಮ ತಾತ ಅವರಿದ್ದಂತಹ ಸ್ಥಳ. ಇವತ್ತು ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಮಾಧ್ಯಮದ ಮುಖಾಂತರ ಏನು ನೋಡಿ ನೀವು ಸಂತೋಷ ಪಡ್ತಾ ಇದ್ದೀರೋ, ಈ ವಿದ್ಯೆಗೆ ಕಾರಣ ನಮ್ಮ ತಾತ ಅವರು ಕೃಷ್ಣೋಜಿರಾವ್ ಅವರು ಮುಳುಗುಂದಲ್ಲಿದ್ದಂಥದ್ದು ಸ್ಕೂಲ್ ಮೇಸ್ಟ್ರು. ಅವರ ಆಶೀರ್ವಾದ ಇವತ್ತು ನಾನು ನಿಮ್ಮ ಮುಂದೆ ಇದ್ದೇನೆ. ಇವತ್ತು ನಮ್ಮ ತಂದೆಯವರು ಓಡಾಡಿದಂತಹ ಸ್ಥಳ, ಆ ಪುಣ್ಯ ಭೂಮಿನ ನಾನು ನೋಡ್ಕೊಂಡು ಬಂದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಜೀವನದಲ್ಲಿ ನನಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಬೇಕಾದ್ದೆಲ್ಲ ಇವತ್ತು ನನ್ನ ಹತ್ರ ಇದೆ. ಆದರೆ ನನ್ನ ತಂದೆ ನನ್ನ ಹತ್ರ ಇಲ್ಲ. ಆದರೆ ನನ್ನ ತಂದೆ ಓಡಾಡಿದ ಸ್ಥಳ ಮಾತ್ರ ಅಲ್ಲಿದೆ. ಆ ಸ್ಥಳ ನೋಡಿ ನಾನು ಸಂತೋಷಪಟ್ಟೆ. ಜೀವನದಲ್ಲಿ ಪ್ರಪ್ರಥಮವಾಗಿ ನಾವು ಆದ್ಯತೆ ಕೊಡಬೇಕಾದ್ದು ತಂದೆ ತಾಯಿಗೆ. ತಂದೆ ತಾಯಿಗೆ ಆದ್ಯತೆ ಕೊಡದಿದ್ದಂತಹ ಪುಣ್ಯಾತ್ಮ ಯಾವೊಬ್ಬ ಮನುಷ್ಯ ಇದ್ದರೆಷ್ಟು ಹೋದ್ರೆಷ್ಟು. ಯಾಕೆಂದರೆ ತಂದೆ ತಾಯಿ ಅವರ ಪಟ್ಟ ಶ್ರಮ, ಅವರ ಆಶೀರ್ವಾದನೆ ಇವತ್ತಿನ ದಿವಸ ನಾವು. ಅದರಿಂದ ನನ್ನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನು ಹೇಳ್ತಾ ಇರೋ ಒಂದೇ ಒಂದು ಮಾತು, ಪ್ರತಿಯೊಬ್ಬರು ಆಲಿಕೆ ಮಾಡ್ಕೋಬೇಕಾದ್ದು, ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ್ದು, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿಯಲ್ಲಿ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ನನಗೆ ಗದಗಲ್ಲಿ ಕಾರ್ಯಕ್ರಮ ಅಂದಾಗ ನಾನು ಫಸ್ಟ್ ಕೇಳಿದ್ದು, ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ, ಅಲ್ಲಿಂದ ಮುಳುಗುಂದು ಕ್ಷೇತ್ರ ಇದೆ ಅಂತ ನನಗೆ ಗೊತ್ತೇ ವಿನಃ ನಮ್ಮ ತಂದೆನೂ ನಾನು ಕರ್ಕೊಂಬಂದು ತೋರಿಸಲಿಲ್ಲ. ಈಗಾದರೂ ಅವರು ಹುಟ್ಟಿದಂಥ ಸ್ಥಳ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ನನ್ನ ಅಣ್ಣ ತಮ್ಮಂದಿರನ್ನು ಕೇಳಿದ್ದೆ ನಾನು. ಹಾಗಾಗಿ ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಮುಳುಗುಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಾಂಡುರಂಗನ ಅಭಿಷೇಕ ಮಾಡಿ ಅಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಿಕೊಂಡು, ತದನಂತರ ನಿಮ್ಮಲ್ಲಿ ಬರಲಿಕ್ಕೆ ಸ್ವಲ್ಪ ತಡವಾಗಿದೆ. ಆದರೂ ಬೆಳಗ್ಗೆ 7 ಗಂಟೆಯಿಂದ ಈ ಉರಿ ಬಿಸಿಲಲ್ಲೆಲ್ಲ ತಾಮಸದಿಂದ ತಾಳ್ಮೆಯಿಂದ ಕೂತಿದ್ದೀರಿ ಅಂತ ಗೊತ್ತಾಯಿತು ನನಗೆ. ಈ ಬಾಂಧವ್ಯ ಬಹುಶಃ ನಿಮ್ಮೂರಿನ ಮಗನ ಕರೆಸ್ಕೊಳ್ಳಿಕ್ಕೆ ನೀವು ಇಷ್ಟು ಆತುರವಾಗಿದ್ರೋ ಏನೋ. ಭಗವಂತ ಏನು ಬೇಕಾದ್ರೂ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಎಷ್ಟು ಹಣಕಾಸು ಬೇಕಾದರೂ ಸಂಪಾದನೆ ಮಾಡ್ಬೋದು. ಆದರೆ ಈ ನನ್ನ ಅಭಿಮಾನಿ ದೇವರುಗಳು ನಿಮ್ಮ ಹೃದಯದಲ್ಲಿ ನನ್ನ ಸ್ಥಾನಮಾನ ಕೊಟ್ಟಿದ್ದೀರಲ್ಲ, ಮಾತು ಬರೆದು ನಿಮ್ಮಲ್ಲಿ ಗದಗ ಕ್ಷೇತ್ರದಲ್ಲಿ ಮಾತು ಬರೆದಂತಾಗಿದೆ. ಈ ಕ್ಷೇತ್ರ ನನ್ನ ಮೂಗನ್ನು ಮಾಡಿಬಿಟ್ಟಿದೆ. ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರೂ ಸಮಾಧಾನವಾಗಿ ಕೂತ್ಕೊಂಡ್ರೆ ಕಾರ್ಯಕ್ರಮ ಇನ್ನೂ ಅರ್ಧ ಗಂಟೆ ಅಲ್ಲ 1 ಅವರ್ ಲೇಟ್ ಆದರೂ ನಾನು ನಿಮ್ಮ ಜೊತೆ ಸಮಾಧಾನವಾಗಿದ್ದು, ಇವತ್ತು ನಾವು ಯಾವ ಸಂಕಲ್ಪವನ್ನು ಮಾಡಿದ್ದೀವೋ, ಯಾವುದಕ್ಕೋಸ್ಕರ ಇಲ್ಲೆಲ್ಲರೂ ಸೇರಿದ್ದೀವೋ, ನಮ್ಮ ಗ್ರಹಗತಿಗಳನ್ನು ನೆಟ್ಟಗೆ ಮಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಏನನ್ನು ಅವಕಾಶ ತಗೊಂಡು ಇಲ್ಲಿ ಬಂದಿದ್ದೀವೋ ಅದನ್ನು ಅಚ್ಚುಕಟ್ಟಾಗಿ ಮಾಡೋಣ. ತಾವೆಲ್ಲ ದಯವಿಟ್ಟು ಸಹಕರಿಸಿ ಕೂತ್ಕೊಳ್ಳಿ. ವಿಶಾಲವಾದಂಥ ಮೈದಾನ, ಸಮಾಧಾನವಾಗಿ ಕೂತ್ಕೊಳ್ಳಿ. ನೀವು ಪೂಜೆಗೆ ಸಾಮಗ್ರಿಗಳು ತರದಿದ್ರೂ ಬೇಡ, ನಾನು ಹೇಳ್ಕೊಡ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ, ನಾನು ಹೇಳ್ಕೊಡ್ತಕ್ಕಂಥ ತಂತ್ರಸಾರವನ್ನು ಕಲ್ತ್ಕೊಳ್ಳಿ. ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ ಬೇಕು. ಮನುಷ್ಯ ಬಾಲ್ಯದಿಂದ ತನ್ನ ಮುಪ್ಪಿನ ತನಕ ಬರೀ ದುಡಿಮೆ ದುಡಿಮೆ ದುಡಿಮೆ. ಯಾರಿಗಾಗಿ ದುಡಿಬೇಕು? ನಾವು ದುಡಿದಿದ್ದೆಲ್ಲ ನಾವು ಇಲ್ಲಿ ಬಿಟ್ಟು ಹೋಗೋರೇನೆ. ಆದರೆ ನಮಗೆ ಅಂತ ಏನಾದ್ರು ಮಾಡ್ಕೊಳ್ಬೇಕಲ್ಲ. ಆ ನಮಗೆ ಅಂತ ಸಂಪಾದನೆ ಮಾಡ್ಕೊಳ್ಬೇಕಾಗಿರೋದನ್ನು ಒಂದಿಷ್ಟು ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಒಂದಷ್ಟು ಅನುಷ್ಠಾನಗಳನ್ನು ಮಾಡಬೇಕು. ಆ ಅನುಷ್ಠಾನಗಳನ್ನು ಮಾಡಿದಾಗಲೇ ನಮಗೆ ಕಾರ್ಯಸಿದ್ಧಿ ಆಗುವಂಥದ್ದು. ಕೂತ್ಕೊಳ್ಳಿ, ವಿಶಾಲವಾಗಿ ನೆಮ್ಮದಿಯಾಗಿ. ತಣ್ಣನೆ ಗಾಳಿ ಇದೆ. ಬಹುಶಃ ನಾವು ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿವಿ ಅನ್ನೋದೊಂದು ಬಿಟ್ಟರೆ ಈ ಸುಂದರವಾದಂತಹ ವಾತಾವರಣಕ್ಕೋಸ್ಕರನೇ ಬಹುಶಃ ಭಗವಂತ ನನ್ನೂ ಲೇಟ್ ಮಾಡಿಸಿದ್ದಾನೇನೋ. ಅನುಷ್ಠಾನದಲ್ಲಿ ಸ್ವಲ್ಪವೂ ಸಹಿತ ಒಂದಿಷ್ಟು ಸಹಿತ ಲೋಪ ಬಾರದಂತೆ ಅನುಷ್ಠಾನವನ್ನು ಮಾಡೋಣ. ಅದರ ಜೊತೆಗೆ
ನೀವು ಕೇಳುವಂಥ ಒಂದು 10 ಹಲವಾರು ಪ್ರಶ್ನೆಗಳಿಗೆ ನನ್ನಿಂದ ಒಂದಿಷ್ಟು ಉತ್ತರ ಕೊಡ್ತೇನೆ. ಪದೇ ಪದೇ ಹೇಳ್ತಾ ಇದ್ದೇನೆ, ಯಾರೂ ನೋವು ಮಾಡ್ಕೊಳ್ಳೋದು ಬೇಡ. ಕೇಳುವಂಥ ಪ್ರಶ್ನೆ ಸಮಂಜಸವಾಗಿರಲಿ ಅಂತ ಒಂದೇ ಒಂದು ಮಾತು ನಿಮಗೆ ನಾನು ಕಿವಿ ಮಾತು ಹೇಳ್ತಿದ್ದೇನೆ. ತಾವೆಲ್ಲರೂ ಸಮಾಧಾನವಾಗಿ ಕೂತ್ಕೊಳ್ಳಿ. ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ಕಾರ್ಯಕ್ರಮ ಮಾಡೋಣ. ಗದಗಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು. ಇಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ. ಈಗಾಗಲೇ ಈ ಹೆಸರನ್ನು ಸಂಪಾದನೆ ಮಾಡ್ಕೊಂಡ್ಬಿಟ್ರಿ ನೀವು. ನಾನು ಗದಗ ವೀರನಾರಾಯಣ ಸ್ವಾಮಿಯ ದರ್ಶನ ಮಾಡಿ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ರಸ್ತೆಯಲ್ಲಿ ಮುಸ್ಲಿಂ ಬಾಂಧವರು ಸಹಿತ ಬಂದು, ಶುಕ್ರಿಯಾ, ನಿಮಗೆ ಒಳ್ಳೇದಾಗಲಿ, ಅವ್ರು ಆಡಿದ 1-2-3 ಮಾತುಗಳು ನನಗೆ ಎಷ್ಟು ಇನ್ನೂ ಈ ಕಿವಿನಲ್ಲಿ ಹಾಗೇ ಇದೆ. ಈ ಭಾಗದಲ್ಲಿ ಮುಸ್ಲಿಮ್ಸರು ಸಹಿತ ನನ್ನ ಅಣ್ಣ ತಮ್ಮಂದರಾಗಿದ್ದಾರೆ. ನಿಜಕ್ಕೂ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎಲ್ಲ ನಾವು ಮಾಡ್ಕೊಳ್ಳೋವಂಥದ್ದು. ಎಲ್ಲರೂ ಅಣ್ಣ ತಮ್ಮಂದರಂತ ಇದ್ದುಬಿಟ್ರೆ ನಮಗೆ ಯಾಕೆ ಬೇಕಿತ್ತು ಈ ಗಲಾಟೆ? ಬೆಳಗ್ಗೆ ಹಸಿವಾದರೆ ಇಷ್ಟು ಆಹಾರ, ಬೆಳಗ್ಗೆ ಸೂರ್ಯ ಎಲ್ಲರಿಗೂ ಉದಯಿಸೋಕ್ಕಂಥವನೊಬ್ಬನೇ ಸೂರ್ಯ. ಹಸಿವಾದರೆ ಎಲ್ಲರೂ ಅನ್ನ ಆಹಾರವನ್ನೇ ತಿನ್ನಬೇಕು. ಮಧ್ಯಾಹ್ನದ ಹಸುಗೂ ಇಷ್ಟೇ ಅನ್ನ ತಿನ್ನಬೇಕು. ರಾತ್ರಿ ಆಗ್ತಿದ್ದಾಗಲೇ ಇಷ್ಟು ಅನ್ನ ತಿಂದು ಎಲ್ಲ ಸೈಲೆಂಟಾಗಿ ಮಲ್ಕೊಳ್ಬೇಕು. ಯಾರಾದರೂ ರಾತ್ರಿ ಇನ್ನೊಂದು ಕೆಲಸನ ಪ್ರಾರಂಭಿಸ್ತಾರಾ? ಏನೂ ಇಲ್ಲ. ಸಾರ್ವತ್ರಿಕವಾಗಿ ಮನುಷ್ಯನ ಕುಲದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಇರತಕ್ಕಂಥದ್ದು 2 ಜಾತಿ, ಒಂದು ಹೆಣ್ಣು, ಒಂದು ಗಂಡು. ಈ ಹೆಣ್ಣು ಗಂಡು 2 ಜಾತಿ ಬಿಟ್ಟರೆ ಇನ್ನೊಂದು ಜಾತಿ ಇಲ್ಲ. ಆದರೆ ನಾವು ಜಾತಿನ ಹುಟ್ಟಾಕೊಂಡಿದ್ದೀವಿ. ಅದರಿಂದ ನನ್ನ ಈ ಕಾರ್ಯಕ್ರಮದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿದ್ದೀರಿ. ಎಲ್ಲರೂ ಶಾಸ್ತ್ರಬದ್ಧವಾದಂತಹ ಅನುಷ್ಠಾನವನ್ನು ಮಾಡೋಣ. ಎಷ್ಟು ಸಾಧ್ಯವೋ ಅಷ್ಟು ಶ್ರದ್ಧಾಭಕ್ತಿಯಿಂದ. ನೋಡಿ, ಎಲ್ಲರೂ ಒಂದೇ ಸಮ ಇರಲಿಕ್ಕಾಗೋದಿಲ್ಲ, ಎಲ್ಲರೂ ಒಂದು ಮೇಲ್ಮಟ್ಟದಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಒಂದಂತೂ ಸತ್ಯ, ನಮ್ಮ ಪ್ರಾರಬ್ಧ ಕರ್ಮಗಳು ಏನಿದೆಯೋ ಅದು ಹಾಗೇ ನಡಿಬೇಕು. ಹಾಗೆ ಇವತ್ತಿನ ದಿನದ ಕಾರ್ಯಕ್ರಮನ ಬಹಳ ಚೆನ್ನಾಗಿ ನಡೆಸೋಣ. ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಕೂತ್ರಿ. ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಮೊಬೈಲ್ ತಲೆಗಿಟ್ಬಿಡಿ. ನಾನು ಹೇಳ್ಕೊಡ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. 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 ಓಂ ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಲಕ್ಷ್ಮೀಪತೆ ನಮಃ. ಲಕ್ಷ್ಮೀಶಾಯ ನಮಃ. ಶ್ರೀ ವಿಷ್ಣವೇ ನಮಃ. ಮಹಾವಿಷ್ಣವೇ ನಮಃ. ಮಹಾರುದ್ರಾಯ ನಮಃ. ಪ್ರಳಯರುದ್ರಾಯ ನಮಃ. ವಿಶ್ವೇಶ್ವರಾಯ ನಮಃ. ವೀರಭದ್ರಾಯ ನಮಃ. ಸಂಕಷ್ಟಹರಾಯ ನಮಃ. ನಿತ್ಯಕ್ಲಿನ್ನಾಯ ನಮಃ. ನಿರುಪಮಾಯ ನಮಃ. ಶ್ರೀಮತೆ ನಮಃ. ಲಲಿತಾಯ ನಮಃ. ಶ್ರೀಂ ರಾಜರಾಜೇಶ್ವರಿ ಇಷ್ಟದೇವತಾ ಕುಲದೇವತಾ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾ ಪ್ರಿಯತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಮಂಗಳೇ ನಮಃ. 3 ಬಾರಿ ಜೋರಾಗಿ ಚಪ್ಪಾಳೆ ಬಾರಿಸಿ. ಯಾಕೆ ಗೊತ್ತಾ? ಕೈನೂ ಹೊರಟೋಗ್ಲಿ ಅಂತ. 3 ಅಂದರೆ 3 ಸಾಕ? ಬಾರಿಸಿ ಇನ್ನೊಂದು 9 ಸರ್ತಿ. ಏನಾಗುತ್ತೆ? ಈ ಕೈ ಬಾರಿಸೋದನ್ನ ನಾಳೆ ಟಿವಿನಲ್ಲಿ ನೋಡಿ. ಈ ಊರಲ್ಲಿರ್ತಕ್ಕಂತಹ ವೀರನಾರಾಯಣ, ನಮ್ಮ ಗದಗ ವೀರನಾರಾಯಣ ಇದ್ದಾನಲ್ಲ, ಬದರಿ ಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಬದರಿನಲ್ಲಿ ಬರೀ 6 ತಿಂಗಳು ಮಾತ್ರ ದರ್ಶನ ಆಗುತ್ತೆ. ನಿಮ್ಮ ಗದಗ ಕ್ಷೇತ್ರದಲ್ಲಿ ವರ್ಷದ 365 ದಿವಸ ವೀರನಾರಾಯಣನ ದರ್ಶನ ಆಗುತ್ತೆ. ಇಂತಹ ಊರಿನಲ್ಲಿ, ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಜನ ನೀವು ಎಷ್ಟು ಅದೃಷ್ಟ ಮಾಡಿದ್ದೀರಿ ನೀವು. ಈ ಅದೃಷ್ಟ ಎಲ್ಲರಿಗೂ ಸಿಗೋದಲ್ಲ. ಸುಸ್ತಾಗಿದ್ದರೆ ಇಳಿಸಿ.
ಎಲ್ಲರಿಗೂ ಹಾರ್ಲಿಕ್ಸ್ ತರಿಸಿದ್ದೀವಿ. ಈಗಲ್ಲ, ನಿಮ್ಮ ಮನೆಗೆ ಹೋದ್ಮೇಲೆ ಕೊಡ್ಕೋಬೇಕು. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು, ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅನ್ನುವ ಒಂದು ಉತ್ತಮವಾದ ಉದ್ದೇಶದಿಂದ ಗದಗ ಬೆಟಗೇರಿ ಭಾಗದ ಆನಂದ ಗುರೂಜಿಯವರ ಸಕಲ ಭಕ್ತರಿಂದ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಅದೇ ಸಕಲ ಸಂಕಷ್ಟ ನಿವಾರಣೆಗಾಗಿ ಅಂತಾನೆ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಹಮ್ಮಿಕೊಂಡಿದ್ರು. ನಡೆದಂತಹ ಸ್ಥಳ ಅಂತಂದ್ರೆ ಗದಗ ಜಿಲ್ಲೆಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನ. ಈ ಒಂದು ಮಹಾಲಕ್ಷ್ಮಿ ಪೂಜೆಯಲ್ಲಿ ಗುರುಜಿಯವರು ಕೂಡ ಪಾಲ್ಗೊಂಡಿದ್ರು. ಹಾಗೆ ಲಕ್ಷ್ಮಿಯ ಅನುಷ್ಠಾನವನ್ನ ಹೇಗೆ ಮಾಡಬೇಕು, ಲಕ್ಷ್ಮಿಯ ಅನುಗ್ರಹವನ್ನ ಹೇಗೆ ಪಡೆಯಬೇಕು ಅನ್ನುವ ವಿಧಿ ವಿಧಾನವನ್ನ ಗುರುಜಿ ಅಲ್ಲಿದ್ದಂತ ಭಕ್ತರೆಲ್ಲರಿಗೂ ಕೂಡ ತಿಳಿಸ್ಕೊಟ್ರು. ಹಾಗೆ ಭಕ್ತರು ಕೂಡ ಆ ಒಂದು ಅನುಷ್ಠಾನವನ್ನ ತಪ್ಪದೆ ಪಾಲಿಸಿದ್ರು. ಬನ್ನಿ ನಾವು ಕೂಡ ಲಕ್ಷ್ಮಿಯ ಅನುಷ್ಠಾನದಲ್ಲಿ ಪಾಲ್ಗೊಳ್ಳೋಣ. ಈ ಮುಹೂರ್ತ ಇಷ್ಟೊತ್ತಿಗೆ ಪೂಜೆ ಶುರು ಮಾಡ್ತೀವಿ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಗೊತ್ತಿಲ್ಲ. ಈ ನಿಮ್ಮ ಆನಂದ್ ಗುರೂಜಿ ಅವ್ರು ಮಾಡೋದೇ ಈ ಕೆಲಸ. ನೀವು 2:30 ಅನ್ಕೊಂಡ್ರೆ ನಾನು ಬರೋದು 4 ಗಂಟೆಗೆ, 4 ಗಂಟೆಗೆ ರಥ ಹತ್ತಿದ್ರೆ ಇಲ್ಲಿ ಬರೋದು 6 ಗಂಟೆಗೆ. ಆದರೆ ಈಗ ಮುಹೂರ್ತ ಯಾವುದು? ಗೋಧುಳಿ ಲಗ್ನ, ಗೋವುಗಳು ಮನೆಗೆ ಬರುವಂತಹ ಕಾಲ, ಮಹಾಲಕ್ಷ್ಮಿ ವಾಸ್ತುಗೃಹಕ್ಕೆ ಬರ್ತಕ್ಕಂಥ ಕಾಲ, ಸಿದ್ಧಿಕಾಲ. ಈ ಸಿದ್ಧಿಕಾಲದಲ್ಲಿ ಸಿದ್ಧಿಪುರುಷರ ವಿಶೇಷವಾದಂತಹ ಅನುಷ್ಠಾನವನ್ನ ಈಗ ಮಾಡೋಣ. ಅರಿಶಿನ, ಕುಂಕುಮ, ಹೂವು ಎಲ್ಲ ಸಾಮಗ್ರಿಗಳು ರೆಡಿ ಮಾಡಿಕೊಂಡಿದ್ರೆ, ಜೊತೆಗೆ ನಿಮ್ಮ ಮುಂಭಾಗದಲ್ಲಿ ಕಲಶಗಳಿದ್ರೆ ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ. ತಾವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ ಅನುಷ್ಠಾನವನ್ನು ಮಾಡೋಣ. ಆ ಅನುಷ್ಠಾನ ಮಾಡಬೇಕಾದ್ರೂ ಸಹಿತ ಈ ವೇದಿಕೆಯಲ್ಲಿ ಕೂತ್ಕೊಂಡಿರುವಷ್ಟೊದ್ದು ಒಂದು ಸ್ವಲ್ಪ ನೆಮ್ಮದಿಯುತವಾಗಿ ಮನೆ, ಸಂಸಾರ ಎಲ್ಲವನ್ನು ಬಿಟ್ಬಿಡಿ. ಒಂದು ಅರ್ಧ ಗಂಟೆ ನೆಮ್ಮದಿಯುತವಾಗಿದ್ದು ಬಿಡೋಣ. ಜೊತೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಮ್ಮ ಪೊಲೀಸ್ ಸಿಬ್ಬಂದಿ, ನಿಮ್ಮಲ್ಲಿ ಯಾರಿಗೂ ಒಂದು ಕಿಂಚಿತ್ತು ನೋವಾಗಬಾರ್ದು ಅಂತ ಹೇಳಿ ಈ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗ ಬಹಳ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ನೀವೇ ಸಂಕಲ್ಪ ಮಾಡಬೇಕು. ನಮ್ಮ ಭಾಗದ ಪೊಲೀಸ್ನವರು, ಪೊಲೀಸ್ ಸಿಬ್ಬಂದಿ ಅವ್ರು ಚೆನ್ನಾಗಿರಬೇಕು. ಹಾಗೆ ಈ ಕಾರ್ಯಕ್ರಮನ ಹೆಚ್ಚಾದ ರೀತಿ ರಾಜ್ಯದಾದ್ಯಂತ ಕಾಡುವಂತೆ ಮಾಡ್ತಿರ್ತಕ್ಕಂಥ ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಪತ್ರಿಕೋದ್ಯಮ ಇರಲಿ, ಅವರನ್ನು ಸಹಿತ ನಾವು ಈ ಸಮಯದಲ್ಲಿ ನೆನೆಸಬೇಕು. ಇನ್ನ ಈ ಭಾಗದಲ್ಲಿ ವೈದ್ಯರ ಸಹಾಯ ಬೇಕು. ಯಾರಿಗಾದ್ರೂ ಒಂದಿಷ್ಟು ಸುಸ್ತಾದರೆ ಸಡನ್ನಾಗಿ ಒಂದಿಷ್ಟು ಗ್ಲೂಕೋಸ್ ಕೊಟ್ಟು ಅವ್ರನ್ನ ತಯಾರು ಮಾಡಲಿಕ್ಕೆ ಆ ವೈದ್ಯೋ ನಾರಾಯಣೋ ಹರಿಹಿ, ಡಾಕ್ಟ್ರುಗಳು ಅವರು ಚೆನ್ನಾಗಿರಲಿ. ಇದು ನಮಗೆ ನಿಜಕ್ಕೂ ನಾವು ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು, ನನ್ನ ಊರು ಚೆನ್ನಾಗಿರಬೇಕು ಅನ್ನೋದಲ್ಲ, ನನ್ನ ದೇಶ ಚೆನ್ನಾಗಿರಬೇಕು. ಇವತ್ತು ದೇಶದ ಮೂಲೆಯಲ್ಲಿ ಸಾಕಷ್ಟು ಜನ ಮಿಲಿಟರಿ ಯೋಧರು ಕೆಲಸ ಮಾಡ್ತಿದ್ದಾರೆ. 6 ತಿಂಗಳಿಗೋ ವರ್ಷಕ್ಕೋ ಒಂದು ಸರ್ತಿ ಮನೆಗೆ ಬರ್ತಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ನೋಡ್ಲಿಕ್ಕೂ ಅವ್ರು ಬರ್ತಿಲ್ಲ. ಅಂತಹ ಮಿಲಿಟರಿ ಯೋಧರು, ಮಿಲಿಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಣ್ಣ ತಮ್ಮಂದಿರಿದ್ದಾರೆ. ಅವ್ರಿಗೊಂದಿಷ್ಟು ಒಳ್ಳೇದಾಗಲಿ ಅಂತ ಒಂದು ಸಂಕಲ್ಪ ಮಾಡೋಣ. ಈ ಭಾಗದ ಮೊನ್ನೆ ನಾನು ಮನೆಯಲ್ಲಿ ಕೂತು ಟಿ ವಿ ನೋಡ್ತಾ ಇರಬೇಕಾದ್ರೆ ಗದಗ್ ಸಮೀಪದಲ್ಲಿರ್ತಕ್ಕಂತಹ ಯಾವುದೋ ಒಂದು ಕಡೆ ಸಾಕಷ್ಟು ಮಳೆಯಾಗಿ ಆ ಬಾಳೆಗೊನೆ ಮತ್ತು ಒಂದಷ್ಟು ತರಕಾರಿಗಳು ಎಲ್ಲ ಹೋಗ್ಬಿಟ್ಟಿದೆ ಅಂತ ಒಬ್ಬ ರೈತ ಕಣ್ಣಲ್ಲಿ ನೀರಿಡ್ತಿದ್ದ. ಆ ಒಬ್ಬ ರೈತನಿಗಲ್ಲ, ಎಲ್ಲ ನನ್ನ ರೈತ ಬಾಂಧವರಿಗೂ, ನಮ್ಮ ದೇಶದ ಬೆನ್ನೆಲುಬು ರೈತರು, ಅಂತಹ ರೈತ ಅಣ್ಣ ತಮ್ಮಂದಿರೆಲ್ಲರಿಗೂ ಸಹಿತ ಅವರ ಪರಿವಾರದಲ್ಲಿ ಎಲ್ಲರೂ ಸುಖ, ಸಂತೋಷ, ನೆಮ್ಮದಿಯಾಗಿರಲಿ ಅಂತ ಹೇಳಿ ಇವತ್ತು ಮತ್ತೊಂದು ವಿಶೇಷವಾದ ಸಂಕಲ್ಪವನ್ನು ಮಾಡೋಣ. ಪೂಜೆಗೆ ಬೇಕಾದಂಥ ಅಣಿ ರೆಡಿ ಮಾಡ್ಕೊಳ್ಳಿ. ಇನ್ನು ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಶುಭ ಮುಹೂರ್ತಕ್ಕೆ ಇನ್ನು 5 ನಿಮಿಷ ಮಾತ್ರ ಟೈಮ್ ಇದೆ. ಅಷ್ಟರೊಳಗೆ ನೀವು ರೆಡಿ ಮಾಡಿಕೊಂಡ್ರೆ ನಾನು ಹಿಂದೆಲ್ಲೇ ಪೂಜೆ ಶುರು ಮಾಡಿಸ್ತೀನಿ. ದೀಪ ಅಂಟಿಸಿ ಗಣಪತಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಬಹುಶಃ ಈ ಭಾಗದಲ್ಲಿ ನಡೆದಾಡೋ ದೇವರು ಇರಬೇಕು. ಈ ಭಾಗದ ನಡೆದಾಡೋ ದೇವರು ಅಂದರೆ ಸಾಕಷ್ಟು ಜನ ನೊಂದಿರ್ತಕ್ಕಂಥವರಿಗೆ, ಕಣ್ಣಿಲ್ದಿರ್ತಕ್ಕಂಥವ್ರಿಗೂ ಕಣ್ಣಿದೆ ನಿನಗೆ ಅಂತ ಹೇಳಿ ಒಳಗಣ್ಣನ್ನು ತೆರೆಸ್ತಾ ಇರ್ತಕ್ಕಂಥ ಮಹಾನ್ ಶಕ್ತಿ ಚೈತನ್ಯಕ್ಕೆ, ಅಂತಹ ಚೇತನ ಶಕ್ತಿಯ ಆಸ್ಥಾನದಿಂದ ಬಂದಿರತಕ್ಕಂಥ ಶ್ರೀಗಳನ್ನು ಈಗ ಬರಮಾಡಿಕೊಳ್ಳೋಣ. ನಾನು ನಿಮ್ಮೆಲ್ಲರ ಪರವಹಿಸಿ ಪುಷ್ಪಮಾಲಿಕೆಯನ್ನು ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಾನು ಹಾಕಿದ್ರೆ ನೀವೆಲ್ಲ ಹಾಕದಂಗೆ, ಯಾಕೆಂದರೆ ನಾನು ನಿಮ್ಮೂರಿನ ಮಗ ಅಂತ ಮೊದಲು ಹೇಳಿದ್ದೇನೆ. ಆಮೇಲೆ ನಾವು ಹಾಕಬೇಕಾಗಿತ್ತು ಅಂತ ಅಂದ್ಕೊಳ್ಳೋದು ಬೇಡ. ಈ ಗುರುಗಳು ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅವರ ಒಳಗಣ್ಣಿಂದ. ಆ ಒಳಗಣ್ಣಿಗೆ ಶಬ್ದ ಬಹಳ ಮುಖ್ಯ. ಇಷ್ಟೆಲ್ಲ ಶಬ್ದ ನಮ್ಮ ಗದಗ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿಮಾನಿ ದೇವರುಗಳು ಬಾರಿಸಬೇಕಾಗಿರ್ತಕ್ಕಂಥದ್ದು.
ನಿಮ್ಮ ಜೋರಾದಂತಹ ಚಪ್ಪಾಳೆಯ ಶಬ್ದ ಗುರುಗಳ ಪಾದದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನಬೇಕು. ಆ ಶಿವಮಂತ್ರ ತಾಂಡವಾಡಬೇಕು. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಪೂಜೆ ಪ್ರಾರಂಭಿಸೋಣ. ಎಲ್ಲರೂ ಗಣಪತಿಯ ಮಂತ್ರವನ್ನು ಹೇಳಿದ್ದೀರಿ, ತಾಯಿಯ ಮಂತ್ರವನ್ನು ಹೇಳಿದ್ದೀರಿ. ಮತ್ತೊಮ್ಮೆ ಗಣಪತಿ ಪ್ರಾರ್ಥನೆಯನ್ನು ಮಾಡೋಣ. ಅದಕ್ಕಿಂತ ಮುನ್ನ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಾನು ಪ್ರತಿ ಸರ್ತಿ ಇದೇ ಮಾತು ಹೇಳ್ತಿರ್ತೇನೆ. ಯಾಕೆ ಗೊತ್ತಾ? ಆನಂದ್ ಗುರೂಜಿಯವರು ಹೇಳಿದ್ರು, ಅವ್ರು ಯಾವುದೋ ಒಂದು ಧರ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಅನ್ನೋದು ಬೇಡ. ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ನನಗೆ ತಿಳಿದಿರೋದು ಒಬ್ಬನೇ ಗುರು, ಜಗತ್ತಿಗೆ ಗುರು ಒಬ್ಬ ಇದ್ದಾನೆ. ಆ ಗುರುನ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀವು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ನೀವು ಪ್ರಾರ್ಥನೆ ಮಾಡಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ಪ್ರಾರ್ಥನೆ ಮಾಡಬೇಕಾದ್ದು ಧರ್ಮ. ಬರೀ ತಂದೆ ತಾಯಿ ಆದರೆ ಸಾಲದು. ನೀವಿಷ್ಟು ಸುಖ ಸಂತೋಷವಾಗಿರಬೇಕಾದ್ರೆ ಕಾರಣ ನಿಮ್ಮ ಅತ್ತೆ ಮಾವ ಸುಂದರವಾದಂತಹ ಮುದ್ದಾದಂತಹ ನಿಮ್ಮ ಗಂಡನ ನಿಮ್ಮ ಕೈಲಿ ಕೊಟ್ಟಿದ್ದಕ್ಕೆ ಇವತ್ತು ನೀವು ನಗನಗ್ತಾ ಹೀಗೆ ಆನಂದವಾಗಿ ನಿಮ್ಮ ವಂಶನ ಉದ್ಧಾರ ಮಾಡ್ಕೊಂಡು ಕೂತಿದ್ದೀರಿ. ಅದಕ್ಕೋಸ್ಕರ ಅತ್ತೆ ಮಾವನ್ನು ಜ್ಞಾಪಿಸ್ಬೇಕು. ಇವಾಗ ಈ ಕಡೆ ತಂದೆ ತಾಯಿ, ಆ ಕಡೆ ಅತ್ತೆ ಮಾವ, ಇಬ್ಬರು ಎರಡು ಕಣ್ಣುಗಳು. ಈ ಎರಡು ಕಣ್ಣುಗಳು ನಿಮ್ಮ ಹತ್ರ ಚೆನ್ನಾಗಿರಬೇಕು. ಯಾವೊಂದು ಕಣ್ಣಿಗೆ ಧೂಳು ಬಿದ್ದರೂ ಕಣ್ಣು ಒರೆಸ್ಕೊಳಕ್ಕಾಗಲ್ಲ, ಹಾಗಂತ ಕಣ್ಣು ಕಳ್ಕೊಳಕ್ಕಾಗಲ್ಲ. ಆಗುತ್ತಾ? ಧೂಳು ಬಿದ್ದಾಗ ಉಪಾಯವಾಗಿ ಧೂಳು ಪಕ್ಕದಲ್ಲಿ ತೆಗಿಬೇಕೇ ವಿನಃ ಕಣ್ಣು ಕಳ್ಕೋಬಾರ್ದು. ಹಾಗೆ ಅತ್ತೆ ಮಾವನ್ನ ತಂದೆ ತಾಯಿನ ಯಾವತ್ತೂ ದೂರ ಮಾಡಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಇದಾದ ನಂತರ ನಿಮ್ಮ ಪರಿಸರ, ಎಲ್ಲರೂ ಸಹಿತ ನಿಮ್ಮ ಜೊತೆಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸುಖ ಸಂತೋಷ ನೆಮ್ಮದಿಯಾಗಿರಬೇಕು ಅನ್ನೋದೇ ಮೂಲ ಉದ್ದೇಶ. ಪೂಜೆ ಪ್ರಾರಂಭ ಮಾಡೋಣ. ನೋಡಿ, ಈ ವೇಲು ಹಾಕ್ಕೊಂಡಿರ್ತೀರಿ. ನಿಮ್ಮ ವೇಲು ಹಿಂದ್ಗಡೆ ಇರೋ ದೀಪಕ್ಕೆ ತಗಲ್ತಾ ಇರ್ಬೋದು, ಗಮನಿಸ್ಕೊಳ್ಳಿ. ಮೈ ಮೇಲೆ ಬಟ್ಟೆ ಬಹಳ ಹುಷಾರಾಗಿ ನೋಡ್ಕೋಬೇಕು. ಭಕ್ತಿ ಪ್ರಧಾನ. ಮೈ ಮರೆತು ಅವಘಡಗಳನ್ನು ಮಾಡ್ಕೋಬಾರ್ದು. ಇಷ್ಟಕ್ಕೆ ಮುಂಚೆ ನನ್ನ ಅಣ್ಣ ತಮ್ಮಂದ್ರೊಬ್ಬರು ಮಾತು ಹೇಳಿದ್ರು, ಆನಂದ್ ಗುರೂಜಿಯವ್ರು ಬಂದಾಗ ಇಂಥದ್ದೇನೋ ಒಂದು ಅವಘಡ ಆಯಿತು ಅಂದರೆ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೆ ನನ್ನ ಮನೆಗೆ ಈ ಕೆಟ್ಟ ಹೆಸರು ನನಗೆ ಬರಬಾರ್ದು ಅಂತ ಅವರು ಪದೇ ಪದೇ ನನ್ನ ಎಚ್ಚರಿಸ್ತಿದ್ದಾರೆ. ಅಂದರೆ ಜೊತೆಗೆ ಅವರು ಇಲ್ಲೇ ಇರ್ತಾರೆ. ನಾನು ಇಲ್ಲಿರ್ಲಿಕ್ಕೆ ಬಂದಿದ್ದೇನೆ. ಎಡಗೈನಲ್ಲಿ ಹೂವು ಅಕ್ಷತೆ ಕಾಳು ಕೈಲಿಟ್ಕೊಳ್ಳಿ. ಯಾರು ಪೂಜೆ ಸಾಮಗ್ರಿಗಳು ತಂದಿಲ್ಲ, ತಂದಿರ್ತಕ್ಕಂಥ ಅವ್ರ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅಕ್ಷತೆ ಹೂವು ಕೊಡಿ, ಪರವಾಗಿಲ್ಲ. ನೋಡಿ, ಗಂಟೆ ಬಾರಿಸ್ತು. ಪೂಜೆ ಪ್ರಾರಂಭ. 6:30 ಗೋಧುಳಿ ಲಗ್ನ. ಹೂವು ಅಕ್ಷತೆ ಕಾಳು ಎಡಗೈಲಿ ಹಾಕ್ಕೊಂಡು ಬಲಗೈನ ಅದರ ಮೇಲೆ ಇಟ್ಕೊಂಡು ನಿಮ್ಮ ಬಲಭಾಗದ ತೊಡೆಯ ಮೇಲೆ ಇಟ್ಕೊಳ್ಳಿ. ಓಂ ಶುಭಾಭ್ಯಾಂ. ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು ಅಂತ ಹೇಳಿದ್ದೆ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶುಭಾಭ್ಯಾಂ ಶುಭೇ. ಹೇಳಿ ನನ್ನ ಜೊತೆ, ಪರವಾಗಿಲ್ಲ. ಸುಸ್ತಾಗಿದ್ದೀರಾ? ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣೆ ದ್ವಿತೀಯ ಪ್ರಹರಾಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರ ಮಧ್ಯೆ ಶ್ರೀಮತೋ ಮನ್ಮಥ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ ಅಷ್ಟಮ್ಯಾಂ ವಾಸರಃ ರವಿವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭ ಯೋಗ
ಶುಭಕರ್ಣ ಶುಭಕರ್ಣ ಏವಂ ಗುಣ ಏವಂ ಗುಣ ವಿಶೇಷೇಣ ವಿಶೇಷೇಣ ವಿಶಿಷ್ಟಾಯಾಂ ವಿಶಿಷ್ಟಾಯ ಶುಭ ಶುಭ ತಿಥೋ ತಿಥೌ ಮಮ ಮಮ ಉಪಾರ್ಥ ಉಪಾರ್ಥ ಸಮಸ್ತ ಸಮಸ್ತ ದುರಿತ ದುರಿತ ಕ್ಷಯದ್ಭಾರ ಕ್ಷಯದ್ವಾರ ಶ್ರೀ ಶ್ರೀ ಪರಮೇಶ್ವರ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ ಶ್ರೀ ಶ್ರೀ ದುರ್ಗಾ ದುರ್ಗಾ ಮಹಾಕಾಳಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾ ಶ್ರೀ ಶ್ರೀ ಲಲಿತಾ ಲಲಿತಾ ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಮ ಮಮ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಜನ್ಮ ರಾಶಿ ಜನ್ಮ ರಾಶಿ ಗೋತ್ರ ಗೋತ್ರ ನಾಮ ನಕ್ಷತ್ರಾದಿ ನಾಮ ನಕ್ಷತ್ರಾದಿ ಕುಲದೇವತಾ ಕುಲದೇವತಾ ಆಶೀರ್ವಾದ ಆಶೀರ್ವಾದ ಅಪೇಕ್ಷಿತ ಅಪೇಕ್ಷಿತ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸಾಯಂಕಾಲ ಸಾಯಂಕಾಲ ಗೋಧೂಳಿ ಲಗ್ನ ಗೋಲೋಲಿ ಲಗ್ನ ಶ್ರೀ ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪೂಜಾಕ್ಯಂ ಪೂಜಾಕ್ಯಂ ಆಚಾರ್ಯ ಆಚಾರ್ಯ ಮುಖೇನ ಮುಖೇನ ಆಚರಿಷ್ಯೆ ಆಚರಿಷ್ಯೆ ಮಮ ಮಮ ಜಾತಕ ಜಾತಕ ರೀತ್ಯೈ ಪ್ರೀತ್ಯೆ ನಮಃ ಸೂರ್ಯಾಯ ನಮಃ ಸೂರ್ಯಾಯ ಚಂದ್ರಾಯ ಚಂದ್ರಾಯ ಮಂಗಳಾಯ ಮಂಗಳಾಯ ಬುಧಾಯ ಚ ಬುಧಾಯ ಚ ಗುರು ಶುಕ್ರ ಗುರು ಶುಕ್ರ ಶನಿಭ್ಯಶ್ಚ ಶನಿಭ್ಯಶ್ಚ ರಾಹವೇ ರಾಹವೇ ಕೇತವೇ ಕೇತವೇ ನಮಃ ನಮಃ ಆದಿತ್ಯಾದಿ ಆದಿತ್ಯಾದಿ ನವಗ್ರಹ ನವಗ್ರಹ ದೇವತಾ ದೇವತಾ ಪ್ರಿಯತಾಂ ಪ್ರಿಯತಾ ಮಹಾಲಕ್ಷ್ಮೀ ಚ ಮಹಾಲಕ್ಷ್ಮೀ ಚ ವಿದ್ಮಹೇ ವಿದ್ಮಹೇ ವಿಷ್ಣುಪತ್ನೈ ಚ ವಿಷ್ಣುಪತ್ನಿ ಚ ಧೀಮಹೇ ಧೀಮಹೇ ತನ್ನೋ ತನ್ನೋ ಲಕ್ಷ್ಮೀಂ ಲಕ್ಷ್ಮೀ ಪ್ರಚೋದಯಾತ್. ಪ್ರಚೋದಯ. ಗದಗದಲ್ಲಿ ನಡೀತಾ ಇದೆ ಶ್ರೀ ಮಹಾಲಕ್ಷ್ಮಿ ಪೂಜೆಗೆ ಸಲ್ಲಿಸ್ತಾ ಇರುವಂತ ಒಂದು ಅನುಷ್ಠಾನವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಅದನ್ನ ನೋಡುವಂತ ದೃಶ್ಯಗಳು ಮತ್ತಷ್ಟು ಬಾಕಿ ಇದೆ. ಬನ್ನಿ ಅದನ್ನ ಮುಂದುವರಿಸೋಣ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಆಗಬೇಕು, ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಆಗಬೇಕು. ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ಹೂ ಅಕ್ಷತೆ ಕಾರಣ ಆ ಕಳಶದ ಮೇಲೆ ಹಾಕ್ಬಿಡಿ. ಹಾಗೆ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಗಣಪತಿ ಪೂಜೆ ಪ್ರಾರಂಭ ಆಗುತ್ತೆ. ನಿಮ್ಮ ಮುಂದೆ ತಾಮ್ರದ ತಂಬಿಗೆ ನೀರಿಟ್ಕೊಂಡಿದ್ರೆ ಅಥವಾ ಪಂಚಪಾತ್ರೆ ಉದ್ಧರಣೆ ನೀರಿದ್ದರೆ ಅದನ್ನು ಕಳಶ ಪೂಜೆ ಮಾಡಲಿಕ್ಕೆ ಅಡಿ ಮಾಡ್ಕೊಳ್ಳಿ. ಕಳಶಯೋಹು ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಕಳಶ ಪೂಜೆ. ಕಲಶಯೋಃ ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಉಮಾಮಹೇಶ್ವರಾಭ್ಯಾ ನಮಃ. ವಾಣೀಹಿರಣ್ಯಗರ್ಭಾಭ್ಯಾ ನಮಃ. ಶಚೀಪುರಂದರಾಭ್ಯಾ ನಮಃ. ಅರುಂಧತಿ ವಸಿಷ್ಠಾಭ್ಯಾ ನಮಃ. ಸೀತಾರಾಮಾಭ್ಯಾ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾದಿದೇವತಾಭ್ಯೋ ನಮಃ. ತರಂಗತ್ವೇನ ಕಲಶಾರಾಧನಂ ಕರಿಷ್ಯೆ. ಕಲಶಂಗಂಧಾಕ್ಷತಪತ್ರಪುಷ್ಪೇರಭ್ಯರ್ಚ ಹಸ್ತೇನಾಚ್ಛಾದ್ಯ ಕಲಶಸ್ಯ ಮುಖೆ ವಿಷ್ಣು ಕಂಠೆ ರುದ್ರಶ್ರಮಾಶ್ರಿರಃ. ಮೂಲೆ ತತ್ವಸ್ಥಿರ ಬ್ರಹ್ಮ ಮಧ್ಯೆ ಮಾತೃಗಣಸ್ಫಿರಃ. ಉಚ್ಚೋರಸಾಗರಾತ್ ಸರ್ವೇ ಸಪ್ತದ್ಭೇಭಾವಸುಂದರಃ. ಋಗ್ವೇದೋ ಯಜುರ್ವೇದಃ ಸಾಮವೇದೋತರ್ವಣಃ. ಅಂಗೈಶ್ಚ ಸವಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾ. ಓಂ ಕಳಶಯೋಃ ಲಕ್ಷ್ಮೀನಾರಾಯಣಾಭ್ಯಾ ನಮಃ. ವಾಣಿ ವಿಶ್ವನಾಥಾಭ್ಯಾ ನಮಃ. ಶುಚಿ ಪುರಂದರಾಭ್ಯಾ ನಮಃ. ಅರುಂಧತಿ ವಸಿಷ್ಠಾಭ್ಯಾ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟಾದಿ ಗ್ರಾಮ ದೇವತಾಭ್ಯೋ ನಮಃ. ನಿಮ್ಮ ಗ್ರಾಮ ದೇವತೆ, ಈ ಗ್ರಾಮಕ್ಕೆ ಅಧಿದೇವತೆ, ಆತನ ಜ್ಞಾಪಕ ಮಾಡ್ಕೊಳ್ಳಿ. ಬದರಿ ಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನಾರಾಯಣನ್ನ, ಬದರಿನಲ್ಲಿ ಬರೀ 6 ತಿಂಗಳು ಮಾತ್ರ ದರ್ಶನ, ಇನ್ನು 6 ತಿಂಗಳು ಮಂಜಿನಿಂದ ಕೂಡಿರುತ್ತೆ. ಆದರೆ ಗದಗ ಕ್ಷೇತ್ರದ ಗದಗ ವೀರನಾರಾಯಣನ ವರ್ಷದ 365 ದಿವಸ ದರ್ಶನ ಮಾಡಬಹುದು. ಇಂಥ ಸೌಭಾಗ್ಯ ನಿಮ್ಮದು. ಅದಕ್ಕೋಸ್ಕರ ಗದಗಿನ ವೀರನಾರಾಯಣನ ಪ್ರಾರ್ಥನೆ ಮಾಡಿ. ಅದಾದ ನಂತರ ಈಗ ಗಣಪತಿ ಪೂಜೆ ಕಳಶಕ್ಕೆ ಆವಾಹನೆ ಆಗಿದೆ. ಕಳಶದಲ್ಲಿರ್ತಕ್ಕಂತಹ ಜಲ ನೋಡಿ, ಕಳಶಕ್ಕೆ ಅಂದರೆ ಪಂಚಪಾತ್ರ ಉದ್ಧರಣೆ ನೀರಿಟ್ಕೊಂಡಿದ್ರೆ ಒಂದು ಹೂವು ಅದರ ಮೇಲೆ ಹಾಕಿ ಈ ಥರ ಕೈ ಇಟ್ಕೊಳ್ಳಿ. ಕಳಶಯೋಹು ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಓಂ ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಲಿಂಗುರೋ. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಸರಿತಿ ಸೋಮಗಂ ಸರಡಾ ಪ್ರಶ್ನಿಯ ಅಸಿಗ್ನಿಯ ಮರ್ದದೇವಿ ಚಸ್ತಯಾ ಜೀಕೀಯೇ ಶುಣ್ಕ್ಯಾ ಶುಚೋಮಯ. ಕಲಶೋಲಗೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ. ಕಳಶದಲ್ಲಿರ್ತಕ್ಕಂತಹ ಜಲವನ್ನು ಆ ಕಳಶದ ಮೇಲೆ ಪ್ರೋಕ್ಷಣೆ ಮಾಡಿ.
ಅದರ ಮೇಲೆ ಪ್ರೋಕ್ಷಣೆ ಆದ ನಂತರ ಇನ್ನೊಂದು ಹೂವನ್ನು ತೆಗೆದುಕೊಂಡು ಮತ್ತೊಮ್ಮೆ ನೀರಿನ ಪ್ರೋಕ್ಷಣೆ ಮಾಡಿ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಹೂವನ್ನ ನಿಧಾನಕ್ಕೆ ಹಿಂದೆ ಹಾಕಿ. ಹೂವನ್ನ ನಿಧಾನಕ್ಕೆ ಹಿಂದೆ ಹಾಕ್ಬಿಡಿ. ನಿಮ್ಮ ಮೇಲೆ ಪ್ರೋಕ್ಷಣೆ ಆದಂಥ ಹೂ ದೇವರಿಗೆ ಪೂಜೆ ಮಾಡಬಾರ್ದು. ಅದಕ್ಕೋಸ್ಕರ ಆ ನೀರನ್ನು ನೀವು ಪ್ರೋಕ್ಷಣೆ ಮಾಡ್ಕೊಂಡು ಶುದ್ಧಿ ಆದ ನಂತರ ಆ ಹೂವನ್ನ ನಿಮ್ಮ ತಲೆಯ ಹಿಂಭಾಗದಲ್ಲಿ ಹಾಕ್ಕೊಂಬಿಡಿ. ಮುಗೀತು. ಈಗ ಗಣಪತಿಯ ಪ್ರಾರ್ಥನೆ. ಗಣನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋರಭಿಷೇಕಸಾದನಂ. ಗಣಪತಿಯ ಪ್ರಾರ್ಥನೆ ಆಯಿತು. ಗಣಪತಿಗೆ ಚಿಕ್ಕದಾಗಿ ಒಂದು ನಾಮಾರ್ಚನೆ. ಓಂ ಸುಮಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಮೂಷಿಕವಾಹನಾಯ ನಮಃ, ಓಂ ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ. ಧೂಪ ದೀಪ ನೈವೇದ್ಯ ಅಂತ ನಾವು ಹೇಳ್ತಿದ್ದೀವಿ. ಈಗ ಧೂಪ ಅಂಟಿಸೋದಕ್ಕೆ ಅದಕ್ಕೆಲ್ಲ ಸಮಯ ಬೇಡ. ಇಲ್ಲಿ ಅಂಟಿಸಿಟ್ಕೊಂಡಿರ್ತಕ್ಕಂಥ ದೀಪ ಇದೆಯಲ್ಲ, ಆ ದೀಪನ ನಿಮ್ಮ ಕಣ್ಣಿಂದ ನೋಡಿ ದೇವ್ರನ್ನ ನೋಡ್ಬಿಡಿ. ಆಗ ಪ್ರತ್ಯಕ್ಷ ದೀಪನ್ ಧೂಪನ್ ಸಮರ್ಪಯಾಮಿಹಿ ಅಂತ ಅಂದರೆ ಮಂತ್ರಭಾಗದಲ್ಲಿ ನಿಮ್ಮ ಮುಂದಿರ್ತಕ್ಕಂಥ ದೀಪಗಳನ್ನು ಸ್ವಾಮಿನ ನೋಡಿಸಿದ್ರು ಅದು ಧೂಪ ದೀಪ ಮಾಡಿದಷ್ಟೇ ಸಮಾನ. ಅವಕಾಶ ಇದ್ದು ಮಾಡ್ತೀವಿ ಅಂದರೆ ಮಾಡಿ, ಅಥವಾ ನಿಮ್ಮ ಕಣ್ಣುಗಳಲ್ಲಿ ನೋಡಿ ಭಗವಂತ ನಾನು ಈ ಪೂಜಾ ಕೈಂಕರ್ಯದಲ್ಲಿದ್ದೇನೆ ಅಂತ ನೀವು ಭಾಗವಹಿಸಿದರೆ ಅಷ್ಟೇ ಸಿದ್ಧಿ ಆಗತ್ತೆ. ಧೂಪಂ ಸಮರ್ಪಯಾಮಿ, ಧೂಪಾಂತರ ಮಧ್ಯೆ ದೀಪಂ ಶ್ರಾವಯಾಮಿ, ದೀಪಾಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ, ಆಚಮನ್ಯಾಂತರ ಮಧ್ಯೆ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಗಣಾನಾನ್ತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋರಭಿಷೇಕಸಾದನಂ. ಗಣಪತಿಯ ಮಂಗಳಾರತಿ ಆಯಿತು. ನೀವು ಆರತಿ ತಗೊಳ್ಳಿ. ಮತ್ತೊಬ್ಬರಿಗೆ ಪಕ್ಕದಲ್ಲಿ ತರ್ಕೊಂಥವ್ರಿಗೆ ಆರತಿ ತೋರಿಸಿ. ನೀವು ಆರತಿ ತಟ್ಟೆನ ಒಮ್ಮೆ ಮೇಲಕ್ಕೆ ಎತ್ತಿಡಿದ್ರೆ ದೂರದಲ್ಲಿ ಸುಮ್ಮನೆ ಕೂತಿರ್ತಕ್ಕಂಥವ್ರು ಸಹಿತ ಆರತಿ ತೆಗೆದುಕೊಳ್ತಾರೆ. ತಟ್ಟೆ ಸ್ವಲ್ಪ ಮೇಲೆತ್ತಿ, ಪರವಾಗಿಲ್ಲ, ಕೈಲಾಗುವಷ್ಟು ಎತ್ತಿದ್ರೆ ಸಾಕು. ಎಷ್ಟು ಆನಂದವಾಗಿದೆ ನೋಡಿ ದೀಪದ ಆರತಿಗಳು. ಇನ್ನು ಈಗಲೇ ಹೀಗಿದ್ದರೆ ತಾಯಿ ಮಹಾಲಕ್ಷ್ಮಿ ಆರತಿ ಇನ್ನೆಷ್ಟು ವೈಭವಯುತವಾಗಿರಬಹುದು. ಆಗಲಿ, ಗಣಪತಿಗೆ ಇಷ್ಟು ಅಕ್ಷತೆ ಕಾಳು ಕೈಗೆ ತಗೊಂಡು ಪ್ರದಕ್ಷಿಣೆ ನಮಸ್ಕಾರ ಅಂದರೆ ಕೂತ ಜಾಗದಲ್ಲೇ ನಿಮ್ಮ ಮನಸ್ಸಲ್ಲಿ ಪ್ರದಕ್ಷಿಣೆ ಮಾಡಬೇಕು, ಎದ್ದು ನಿಂತ್ಕೊಂಡು ಮಾಡ್ತಕ್ಕಂಥದ್ದಲ್ಲ. ಅಕ್ಷತೆ ಹೂ ಕೈಲಿಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇರಬೇಕು, ಭಗವಂತ ನಾನು ಸುತ್ತಿ ಪ್ರದಕ್ಷಿಣೆ ಮಾಡ್ತಿದ್ದೇನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೇನೆ, ಕಾಪಾಡು ತಂದೆ. ಓಂ ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರಪ್ರದಾನಿ ಚ ತಾನಿ ದಾನಿ ವಿನಶ್ಯಂತೆ ಪರಕ್ಷಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ರಕ್ಷ ಕಾರುಣ್ಯಭಾವೇನ ರಕ್ಷ ರಕ್ಷೋ ಗಣಾಧಿಪ. ಮಹಾಗಣಾಧಿಪತಯೇ ನಮಃ. ಪ್ರದಕ್ಷಿಣಾರ್ಥೇ ನಮಸ್ಕಾರಂ ಸಮರ್ಪಯಾಮಿ. ಛತ್ರಂ ಧಾರಯಾಮಿ, ಚಾಮ್ರಂ ವೀರ್ಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಶ್ರಾವಯಾಮಿ, ಆನಂದೋಳಿಗಂ ಸಮರ್ಪಯಾಮಿ. ಅಶ್ವಾರೋಹಣ ಧ್ವಜಾರೋಹಣ ಸಮಸ್ತ ರಾಜೋಪಚಾರ ದೇವೋಪಚಾರ ಸತ್ಯೋಪಚಾರ ಮಾಂಸೋಪಚಾರ ಪೂಜಾಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಗಣಪತಿಯ ಅನುಷ್ಠಾನ ಆದ ನಂತರ ಬನ್ನಿ ವೀಕ್ಷಕರೇ, ಮಹಾಲಕ್ಷ್ಮಿ ಅನುಷ್ಠಾನದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಶುಭ ಮುಹೂರ್ತದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮಿಯ ಪೂಜೆಗೆ ನಾವೆಲ್ಲರೂ ಸಿದ್ಧಿಯಾಗಬೇಕು. ಮಹಾಲಕ್ಷ್ಮಿಯ ಅನುಷ್ಠಾನಕ್ಕೆ ಅರಿಶಿನ ಕುಂಕುಮ ಹೂವು ಏನಿದ್ರೆ ಅದರಲ್ಲಿ ಏನೂ ಇಲ್ಲ ಅಂದರೆ ನಿಮ್ಮ ಉಂಗುರದ ಬೆರಳಲ್ಲಿ ನೋಡಿ, ಈ ಉಂಗುರದ ಬೆರಳಲ್ಲಿ ಒಂದು ಚಿಟಿಕೆ ಕುಂಕುಮನ ಕೈಲಿಡ್ಕೊಂಡು ಕೂತ್ಕೊಂಬಿಡಿ. ಒಂದು ಚಿಟಿಕೆ ಕುಂಕುಮ ಕೈಲಿಡ್ಕೊಂಡು ಯಾರಿಗೆ ಅರ್ಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರು ಕೈಲಿಡಿದು ಕೂತ್ಕೊಳ್ಳಿ ಸಾಕು. ಕುಂಕುಮ ಜಾಸ್ತಿ ಇರ್ತಕ್ಕಂಥವ್ರು ದೇವ್ರ ಫೋಟೋ ಮೇಲೆ ಒಂದಿಷ್ಟು ಕುಂಕುಮ ಹಾಕ್ತಾ ಬನ್ನಿ. ನಾವು ಲಕ್ಷ್ಮಿಯ ಮಂತ್ರವನ್ನು ನಾವು ಹೇಳ್ತಾ ಹೋಗ್ತೀವಿ. ಅದೇ ಪ್ರಕಾರವಾಗಿ ನೀವು ಅರ್ಚನೆಯನ್ನು ಮಾಡಿ. ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ, ಓಂ ಲಕ್ಷ್ಮೀ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಶ್ರೀಮತೇ ನಮಃ, ಓಂ ಶ್ರೀಮತೆ ನಮಃ, ಓಂ ಶ್ರೀಮದಂಬಿಕಾಯ ನಮಃ, ಓಂ ಶ್ರೀಮದಂಬಿಕಾಯೈ ನಮಃ, ಓಂ ಲಲಿತಾಯೈ ನಮಃ, ಓಂ ಲಲಿತಾಯೈ ನಮಃ, ಓಂ ದುರ್ಗಾಯೈ ನಮಃ, ಓಂ ದುರ್ಗಾಯೈ ನಮಃ, ಓಂ ಶಾಕಾಂಬರೀ ನಮಃ, ಓಂ ಶಾಕಾಂಬರ್ಯೈ ನಮಃ, ಓಂ
ಶ್ರೀಮನ್ನಪೂರ್ಣೈ ನಮಃ. ಓಂ ಶ್ರೀ ಅನ್ನಪೂರ್ಣೇ ನಮಃ. ಓಂ ಜಗದೀಶ್ವರಿ ನಮಃ. ಓಂ ಜಗದೀಶ್ವರ್ಯೈ ನಮಃ. ಓಂ ಜಗದಾಧ್ಯಾಯೀ ನಮಃ. ಜಗದಾಧ್ಯಾಯಿ ನಮಃ. ಓಂ ಲಲಿತಾಯೈ ನಮಃ. ಓಂ ಲಲಿತಾಯೈ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ಮಹಾಮೂರ್ತಯೇ ನಮಃ. ಓಂ ರಾಜ್ಞೈ ನಮಃ. ಓಂ ರಾಜ್ಞೈ ನಮಃ. ಓಂ ರಾಜೀವಲೋಚನ್ಯೈ ನಮಃ. ರಾಜೀವಲೋಚನ್ಯೈ ನಮಃ. ಓಂ ರಂಜನ್ಯೈ ನಮಃ. ಓಂ ರಂಜಿನ್ಯೈ ನಮಃ. ಓಂ ಶ್ರೀಮತೆ ನಮಃ. ಓಂ ಶ್ರೀಮತೆ ನಮಃ. ಓಂ ಶ್ರೀಮಾತಾ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ನಮಃ. ಓಂ ಶ್ರೀಮಾತಾ ಮಹಾರಾಜ್ಞೆ ಸಿಂಹಾಸನೇಶ್ವರ್ಯೈ ನಮಃ. ಓಂ ಶ್ರೀಂ ಬ್ರಾಹ್ಮ್ಯೈ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಮಾಹೇಶ್ವರ್ಯೈ ನಮಃ. ಮಾಹೇಶ್ವರ್ಯೈ ನಮಃ. ಕೌಮಾರ್ಯೈ ನಮಃ. ಕೌಮಾರ್ಯೈ ನಮಃ. ವೈಷ್ಣವೇ ನಮಃ. ವೈಷ್ಣವೇ ನಮಃ. ವಾರಾಹ್ಯೈ ನಮಃ. ವಾರಾಕ್ಯೈ ನಮಃ. ಇಂದ್ರಾಣ್ಯೈ ನಮಃ. ಇಂದ್ರಾಣ್ಯೈ ನಮಃ. ಚಾಮುಂಡಾಯೈ ನಮಃ. ಚಾಮುಂಡಾಯೈ ನಮಃ. ಚಂಡಿಕಾಯೈ ನಮಃ. ಚಂಡಿಕಾಯೈ ನಮಃ. ಸಿದ್ಧಲಕ್ಷ್ಮೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಶ್ರೀಂ ಶ್ರೀ ಅನ್ನಪೂರ್ಣಾಯೈ ನಮಃ. ಅನ್ನಪೂರ್ಣಾಯೈ ನಮಃ. ಓಂ ಮೂಲ ಪ್ರಕೃತೆ ನಮಃ. नमो स्वर्गलक्ष्मी नमो नागलक्ष्मी नमो राज्यलक्ष्मी नमो धान्यलक्ष्मी नमो कीर्तिधनलक्ष्मी संतानलक्ष्मी नमस्ते नमस्ते नमो भाग्यलक्ष्मी नमो धैर्यलक्ष्मी नमो वीर्यलक्ष्मी नमो विद्यारोग्य दीर्घायुलक्ष्मी नमो धर्म सौख्यदा सुख भोगलक्ष्मी नमस्ते नमस्ते नमो आदिलक्ष्मी नमो धैर्य सौंदर्य वैभवद लक्ष्मी नमो अष्ट सिद्धिಗಳ ಕೊಡುವಂತ ಲಕ್ಷ್ಮೀ नमो राज्य गृह लक्ष्मी श्री वरद लक्ष्मी नमस्ते नमस्ते नमो मेध लक्ष्मी लक्ष्मी नमो करुण गुण सदने आनंद लक्ष्मी नमो शरदि संजाते ऐश्वर्य लक्ष्मी नमो नित्य लक्ष्मी नमो सत्य लक्ष्मी नमो शुद्ध लक्ष्मी नमो सिद्धि लक्ष्मी नमो सर्वलोक प्रिय श्री महालक्ष्मी नमो विश्व पूजिते श्री ज्योतिर्लक्ष्मी नमो वेदलक्ष्मी नमो नादलक्ष्मी नमो कल्याणी श्री कनकलक्ष्मी नमो लोकदारिद्र्य नाशिनी लक्ष्मी नमो कुङ्कुमाङ्किते सौभाग्य लक्ष्मी नमो नागलक्ष्मी नमो शान्तलक्ष्मी नमो अभयनेत्रे नमो प्राणलक्ष्मी लक्ष्मी नमो भाग्यलक्ष्मी नमस्ते नमस्ते नमो विजयलक्ष्मी ನಾವು ಗಮನಿಸ್ತಾ ಇದ್ವಿ ವೀಕ್ಷಕರೇ, ಹೇಗೆ ಅಲ್ಲಿದ್ದಂತ ಭಕ್ತರು ತಮ್ಮ ಕಷ್ಟಗಳನ್ನ ಗುರೂಜಿಯವರ ಹತ್ರ ಹೇಳ್ಕೊಳ್ತಾ ಇದ್ರು, ಗುರೂಜಿ ಯಾವ ರೀತಿ ಅದಕ್ಕೆ ಸಾಂತ್ವನವನ್ನ ಕೊಡ್ತಾ ಇದ್ರು ಅಂತ. ಬನ್ನಿ ಆ ಸಾಂತ್ವನ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಧೂಪ ದೀಪ ನೈವೇದ್ಯ. ಧೂಪಕ್ಕಾಗಿ ಇಟ್ಕೊಂಡಿರ್ತಕ್ಕಂತಹ ಊದ್ಕಡ್ಡಿ ಇದ್ರೆ ಅಣಿಸಿ ಅಥವಾ ದೀಪ ಅಣಿಸಿ ದೀಪದಿಂದ ಆರತಿ ಮಾಡಿ. ಈಗ ದೀಪ ಆಯ್ತು. ನೈವೇದ್ಯಕ್ಕೆ ಓಂ ವಿಶ್ವಾಮಿತ್ರ ಋಷಿಹೀಂ ಸವಿತಾ ದೇವತಾ ನೀರು ಒಂದು ಧರಣೆ ನೀರನ್ನ ನಿಮ್ಮ ಅಂಗೈಯಲ್ಲಿ ಹಾಕೊಳ್ಳಿ. ನೀರಿಲ್ಲ ಅಂದ್ರೆ ಅಕ್ಷತೆ, ಅಕ್ಷತೆ ಇಲ್ಲ ಅಂದ್ರೆ ಹೂ. ಇದನ್ನ ಹಣ್ಣಿನ ಮೇಲಿಡಿ.
ಹಣ್ಣಿನ ಮೇಲಿಟ್ಟು ಹಣ್ಣನ್ನು ದೇವ್ರಿಗೆ ತೋರಿಸಿ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ, ಅಮ್ಮ ನಾವು ತಂದಿರ್ತಕ್ಕಂತಹ ಈ ಒಂದು ನೈವೇದ್ಯ ಪ್ರಸಾದ ಇದು ನಿನಗೆ ಸಲ್ತಕ್ಕಂಥದ್ದು ಅಂಥೇಳಿ ತಾಯಿಗೆ ನೈವೇದ್ಯ ಕೊಟ್ಟು, ನೈವೇದ್ಯ ಆದ ನಂತರ 1 ನಿಮಿಷದ ಕಾಲ ಎಲ್ಲರೂ ಮೌನವಾಗಿ ಕೂತ್ಕೊಳ್ಳಿ. ಇಷ್ಟೊತ್ತು ಕೂತು ಮಾಡಿದಂತಹ ಅನುಷ್ಠಾನದ ಸಂಪೂರ್ಣ ಫಲ ಈಗ ನಿಮಗೆ ಸಿಗಬೇಕು. ಫಸ್ಟು ಕಳಶಕ್ಕೆ ಆರತಿ ಮಾಡಬೇಕು. ಅದಾದ ನಂತರ ನಿಮ್ಮ ಆರತಿ ತಟ್ಟೆನ ಎರಡೂ ಕೈಗಳನ್ನು ಮೇಲೆತ್ತಿ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಆರತಿ ತೆಗೆದುಕೊಳ್ಳೋದಕ್ಕೆ ಅಣಿ ಮಾಡಿಕೊಡ್ಬೇಕು. ಫಸ್ಟು ಕಳಶಕ್ಕೆ ಆರತಿ ಮಾಡಿ, ನಂತರ ಗುರುಗಳಿಗೆ ಆರತಿ ಆದ ತಕ್ಷಣ ಆರತಿ ತಟ್ಟೆ ಹಾಗೆ ಕೈ ಎತ್ತಬೇಕು. ಫಸ್ಟು ಆರತಿ ಮಾಡಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯತ್ರ ದೇರಾವನ ಸಾವಾ ಚಮಕ್ರದ ಲಕ್ಷ್ಮೀರ್ನ ದದಾತಿ ವಾಸೆ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಹಿರಣ್ಯಪಾತ್ರಮ್ಮದೋ ಪೂರ್ಣಂ ದದಾತಿ ಮದವ್ಯೋಸಾರೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಸ್ತೇಜೋ ದದಾತಿ. जयमङ्गलं लक्ष्मी शुभमङ्गलं श्री अष्टलक्ष्मी सन्मङ्गलं कष्टनिवारिणि मोक्षप्रदायिनि जयमङ्गलं नित्यशुभमङ्गलं. ಕೈ ಎರಡೂ ಕೈ ಮೇಲೆತ್ತಿ ಎಲ್ಲರೂ ಆರತಿ ತೆಗೆದುಕೊಳ್ಳಿ. ದೂರದಲ್ಲಿ ನಿಂತಿರ್ತಕ್ಕಂಥವ್ರೆಲ್ಲ ಆರತಿ ತೆಗೆದುಕೊಳ್ಳಿ. ಆರತಿ ತಟ್ಟೆ ತಲೆಗಿಡಿ, ಹೂವು ಅಕ್ಷತೆಗಳು ಕೈಗೆ ತಗೊಳ್ಳಿ. ಕಾರ್ಯಕ್ರಮದ ಕಡೆಯ ಭಾಗ ಹೂವು ಅಕ್ಷತೆಗಳು ಕೈಗೆ ತಗೊಂಡು ಅಕ್ಷತೆಗಳನ್ನ ಮಾಡಿದಂಥ ಅನುಷ್ಠಾನವನ್ನು ನೀನು ಒಪ್ಪಿಸ್ಕೊಳ್ಳಮ್ಮ, ನಿನ್ನಿಂದ ನನಗೆ ಆಶೀರ್ವಾದ ಕೊಡು ತಾಯಿ ಅಂತ ದೇವಿನ ಪ್ರಾರ್ಥನೆ ಮಾಡಿ ಹೂವು ಅಕ್ಷತೆಗಳನ್ನ ಕಳಶದ ಮೇಲೆ ಹಾಕ್ಬಿಡಿ. ಮತ್ತು ಇನ್ನೊಂದು ಸ್ವಲ್ಪ ಅಕ್ಷತೆಗಳ ಕೈಗೆ ತಗೊಳ್ಳಿ. ಈ ಅಕ್ಷತೆಗಳನ್ನ ನಿಮ್ಮ ಕೈಯೊಡ್ಡಿ ತಾಯಿನ ಕೇಳ್ತಿದ್ದೀರಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೈಹಿ ಚ ಪಾರ್ವತಿ. ತಾಯಿ ಪಾರ್ವತೀ ದೇವಿನ ನಮ್ಮ ವಾಸ್ತುಗೃಹದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಸದಾಕಾಲ ತಾಯಿ ಅನ್ನಪೂರ್ಣೇಶ್ವರಿಯ ಒಂದು ಆಶೀರ್ವಾದ ನಮಗೆ ಬೇಕು. ಮಹಾಲಕ್ಷ್ಮಿಯ ಅನುಗ್ರಹ ನಮಗಾಗಬೇಕು. ಸ್ಥೈರ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ಸಂಪೂರ್ಣ ಅನುಗ್ರಹ ಬೇಕು ಅಂಥೇಳಿ ಅಕ್ಷತೆಯನ್ನು ನಿಮ್ಮ ಸೆರಗಲ್ಲಿ ಗಂಟು ಹಾಕ್ಕೊಳ್ಳಿ. ನಿಮ್ಮ ಸೆರಗಲ್ಲಿ ಗಂಟು ಹಾಕ್ಕೋಬೇಕು. ಸೆರಗಲ್ಲಿ ಗಂಟು ಹಾಕ್ಕೊಂಡಿರ್ತಕ್ಕಂಥ ಅಕ್ಷತೆಯನ್ನು ನಿಮ್ಮ ಮನೆಗೆ ಹೋದ ತಕ್ಷಣ ಮನೆಯ ಮುಂದೆ ನಿಮ್ಮ ವಾಸ್ಕಲ್ ಅಂದರೆ ಪ್ರಧಾನ ದ್ವಾರ ಅಂದರೆ ಮೊದಲು ಒಳಗಡೆ ಪ್ರವೇಶ ಮಾಡುವಾಗ ವಾಸ್ಕಲ್ ಅಂತ ನಮ್ಮ ಕಡೆ ಹೇಳ್ತಾರೆ, ಮುಂಚೆ ಬಾಗಿಲು ನಿಮ್ಮ ಕಡೆ ಇರಲಿ. ಆ ಬಾಗಿಲಿಗಿಷ್ಟು ಅರಿಶಿನ ಕುಂಕುಮ ಇಟ್ಟು, ತುಳಸಿಗೆ ಅರಿಶಿನ ಕುಂಕುಮ ಇಟ್ಟು, ಅದಾದ ನಂತರ ಈ ಅಕ್ಷತೆಯನ್ನು ಮನೆ ಒಳಗಡೆ ತೆಗೆದುಕೊಂಡೋಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅದಾದ ನಂತರ ಅಕ್ಷತೆ ಕಾಳು ಸೆರಗಿಂದ ತೆಗೆದು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಅಕ್ಷತೆಯನ್ನು ಎರಡೆರಚಬೇಕು, ಸ್ವಲ್ಪ ಮಾತ್ರ. ಇನ್ನು ಮಿಕ್ಕಂತ ಸ್ವಲ್ಪ ಅಕ್ಷತೆಯನ್ನು ನಿಮ್ಮ ಮನೇಲಿ ಅಕ್ಕಿ ಡಬ್ಬಿ ಇದೆಯಲ್ಲ, ಪ್ರತಿ ದಿವಸ ದವಸ ಧಾನ್ಯ ಸ್ಟಾಕ್ ಮಾಡ್ತಾ ಇದ್ದೀರಲ್ಲ, ಆ ಸ್ಟಾಕು ಕೂಡಿಟ್ಟಿರ್ತಕ್ಕಂಥ ಧಾನ್ಯದಲ್ಲಿ ಈ ಅಕ್ಕಿನ ಹಾಕಿ. ಇದಿಷ್ಟನ್ನು ನೀವು ಮಾಡಿದ್ದೇ ಆದರೆ ಸದಾಕಾಲ ನಿಮ್ಮ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾಳೆ. ಮಹಾಲಕ್ಷ್ಮಿ ಆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮನ ನೀವು ಹಣೆಗಿಟ್ಕೊಂಡು ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಸುಮಂಗಲಿಯರಿಗೆ ನೀವೊಂಚೂರು ಹಣೆಗಿಡಿ. ಪಕ್ಕದಲ್ಲಿರ್ತಕ್ಕಂಥವ್ರು ನೀವು ಇಟ್ಕೊಳ್ಳಿ ಫಸ್ಟು, ಆಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರಿಗಿಡಿ. ಅವ್ರು ನಿಮಗಿಡ್ಲಿ, ನೀವು ಅವ್ರಿಗಿಡಿ. ಆ ಕುಂಕುಮ ಇಡುವುದು ಒಂದು ಭಾಗ್ಯ. ಹಾಗೆ ನಿಮ್ಮ ಮಾಂಗಲ್ಯಕ್ಕೂ ಸ್ವಲ್ಪ ಕುಂಕುಮ ಇಟ್ಕೊಳ್ಳಿ. नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते. महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते. नमस्तेस्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते. महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते.
ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ. ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುಗಳ ಕಂಡೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ. ಇದು ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ. ಹಾಗೆ ಮತ್ತೆ ಸೋಮವಾರ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.